ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಿಂ ದಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡುಗು ಸರ್ವಜ್ಞ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಅಜ್ಞಾನವನ್ನು ನುಚ್ಚುಗೈದು ಭವಿತವ್ಯಕ್ಕೆ ಬೆಳಕ ಸ್ಫುರಿಸಿ ವರ್ತಮಾನದ ಬದುಕಿಂಗೆ ಗೋಚರ ಅಗೋಚರ ವಿಚಾರಧಾರೆಗಳನ್ನೇಯುವ ಸಂಸ್ಕಾರಭರಿತ ಕಾರ್ಯಕ್ರಮವಾದ ಅನುಭವ ಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಕನ್ನಡ ಸಾಹಿತ್ಯೇತಿಹಾಸದಲ್ಲಿ 12ನೇ ಶತಮಾನದ ಶರಣಯುಗಕ್ಕೆ ತನ್ನದೇ ಆದಂಥ ಒಂದು ಮೈಲಿಗಲ್ಲಿದೆ. 12ನೇ ಶತಮಾನದಲ್ಲಿ ಬಿತ್ತರಗೊಂಡಂತಹ ತಲ್ಲಣಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶಿವಶರಣರೆಲ್ಲರೂ ಅಂದಿನ ಬಸವಣ್ಣರ ಆದಿಯಾಗಿ ಶರಣರಿಂದ ಸ್ಥಾಪಿತವಾದಂಥ ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಒಳಗೊಂಡಂತೆ ಒಂದು ಚರ್ಚೆಯಾಗಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ತಾ ಇದ್ರೋ ಇದೇ ದಿಸೆಯಲ್ಲಿ ಆಧುನಿಕವಾಗಿ ಇಂದಿನ ಒಂದು ತಲ್ಲಣಗಳನ್ನು, ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ನಮ್ಮ ಬಸವ ಟಿವಿಯ ಈ ಅನುಭವ ಗೋಷ್ಠಿ ಕಾರ್ಯಕ್ರಮದ ಮುಖೇನ ಚರ್ಚಿಸಿ ಒಂದು ಪರಿಹಾರವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಸ್ತುತ್ಯಾರ್ಹ ಒಂದು ಕಾರ್ಯವನ್ನು ನಮ್ಮ ಬಸವ ಟಿವಿ ಮಾಡ್ತಾ ಬಂದಿದೆ. ಇಂಥ ಒಂದು ಈ ಅನುಭವ ಗೋಷ್ಠಿಯಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಚರ್ಚೆಗೆ ಒಳಪಟ್ಟಂಥ ವಿಷಯ ರೈತರ ಬದುಕನ್ನು ಹೆಚ್ಚು ಹಸನಾಗಿಸುವುದು ಏಕದಳ ಧಾನ್ಯಗಳು ಅಥವಾ ದ್ವಿದಳ ಧಾನ್ಯಗಳು ಅಂತ. ಈ ರೈತ ಅಂತಂದ್ರೆ ಎರಡೂ ಧಾನ್ಯಗಳನ್ನು ಬೆಳಿತೀವಿ. ಕೃಷಿ ಅನ್ನೋದ್ರಲ್ಲಿ ಎರಡೂ ಧಾನ್ಯಗಳನ್ನು ಮಿಳಿತವೇ ಒಂದು ಕೃಷಿಯಾಗಿರುತ್ತೆ. ಅದರಲ್ಲಿ ಹೆಚ್ಚು ಕೃಷಿಕನಿಗೆ ಒಂದು ಸಂಪದ್ಭರಿತ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಏಕದಳ ಧಾನ್ಯಗಳು ಅಥವಾ ದ್ವಿದಳ ಧಾನ್ಯಗಳು. ಅದು ಕೃಷಿ ಕುಟುಂಬವನ್ನು ಹಿಡಿದು ಮತ್ತೆ ನಾವು ಆ ಮಣ್ಣಿನ ಒಂದು ಸಂರಕ್ಷಣೆ ಹಿನ್ನೆಲೆಯಲ್ಲಿ ಯಾವ ಧಾನ್ಯಗಳು ಒಳಿತು ಎಂಬ ಅಂತ ಚರ್ಚೆ ಮಾಡಿ ಅದಕ್ಕೆ ನಮಗೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ 4 ಜನ ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದರೆ ಅವ್ರನ್ನ ಈಗ ಸ್ವಾಗತಿಸ್ತಕ್ಕಂಥ ಸಮಯ. ಈ ರೈತರ ಬದುಕನ್ನು ಹೆಚ್ಚು ಹಸನಾಗಿಸುವುದು ಏಕದಳ ಧಾನ್ಯಗಳು ಎಂಬ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಕಾಶ್ ಎನ್ ಜಿಂಗಾಡೆ, ಖ್ಯಾತ ಕಾದಂಬರಿಕಾರರು ಹಾಗೂ ವಾಗ್ಮಿಗಳು, ಬೆಂಗಳೂರು. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ರೈತರ ಬದುಕನ್ನು ಹೆಚ್ಚು ಹಸನಾಗಿಸುವುದು ಏಕದಳ ಧಾನ್ಯಗಳು ಎಂಬ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಉಮೇಶ್ ಭದ್ರಾಪುರ ಸಾಹಿತಿಗಳು, ಇವರು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ರೈತರ ಬದುಕನ್ನ ಹೆಚ್ಚು ಹಸನಾಗಿಸ್ತಕ್ಕಂಥದ್ದು ಏಕದಳ ಧಾನ್ಯಗಳು ಅಲ್ಲ, ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಎಂಬ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಆರ್ ಸತೀಶ್ ಪ್ರಾಂಶುಪಾಲರು, ಕಾಗದನಗರ ಪ್ರೌಢಶಾಲೆ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶರಣಾರ್ಥಿ. ಅದೇ ರೀತಿ ರೈತರ ಬದುಕನ್ನು ಹೆಚ್ಚು ಹಸನಾಗಿಸುವುದು ದ್ವಿದಳ ಧಾನ್ಯಗಳು ಎಂಬ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಮಾರುತಿ ಶಿಡ್ಲಾಪುರ್, ಪ್ರಾಚಾರ್ಯರು ಹಾಗೂ ಸಾಹಿತಿಗಳು, ಹಾನಗಲ್, ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣಾರ್ಥಿಗಳು. ಪ್ರಿಯ ವೀಕ್ಷಕ ಬಂಧುಗಳೇ, ನಾವು ಕೃಷಿ ಮತ್ತು ರೈತನನ್ನ ಭಾರತದ ಬೆನ್ನೆಲುಬು ಅಂತ ಕರಿತೀವಿ. ಯಾವ ದೇಶದ ಕೃಷಿ ಉತ್ತಮವಾಗಿರುತ್ತೋ ಆ ದೇಶ ಭದ್ರತೆ ಮತ್ತು ಪ್ರಗತಿದಾಯಕದತ್ತ ಸಾಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಈಗ ಒಂದು ಜಾಗತಿಕವಾಗಿ ಬಹಳ ತೀವ್ರತರವಾಗಿ ಪ್ರಗತಿ ಆಗ್ತಕ್ಕಂಥ ದೇಶಗಳಲ್ಲಿ ಭಾರತವು ಒಂದು. ಏಕೆಂತಂದ್ರೆ ಇಲ್ಲಿನ ಒಂದು ಕೃಷಿ ಒಂದು ಉತ್ಕೃಷ್ಟ ಹಾಗೂ ಒಂದು ಶೀಘ್ರಗತಿಯಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಇದೆ ಅಂತ ನಾವು ಹೇಳ್ಬಹುದು. ಈ ಕೃಷಿಯನ್ನು ತರಲಿ ನಮಗೆ ಸಾಕಷ್ಟು ಬೆಳೆಗಳನ್ನ ಕಾಣ್ತೀವಿ. ಅಲ್ಲಿ ನಮಗೆ ಆಹಾರ ಧಾನ್ಯಗಳು ಇರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಇರ್ಬೋದು. ಈ ಆಹಾರ ಧಾನ್ಯಗಳಲ್ಲೂ ಸಹ ನಮಗೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಬರ್ತವೆ. ಯಾವ ಧಾನ್ಯಗಳನ್ನು ಬೆಳೆದರೆ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಳಬಹುದು, ಯಾವ ಧಾನ್ಯಗಳಿಂದ ರೈತನಿಗೆ ಹೆಚ್ಚು ಲಾಭ, ಅವರು ಸಾಕಷ್ಟು ಸಮರ್ಥವಾಗಿ ಜೀವನವನ್ನು ನಿಭಾಯಿಸಲಿಕ್ಕೆ ಯಾವ ಧಾನ್ಯಗಳು ಪೂರಕ ಎಂಬ ಒಂದು ವಿಷಯದಡಿ ಚರ್ಚೆ ಮಾಡಲಿಕ್ಕೆ 4 ಜನ ಅತಿಥಿಗಳು ನಮ್ಮ ಒಂದು ಸ್ಟುಡಿಯೋಕ್ಕೆ ಆಗಮಿಸಿದರೆ, ಮೊದಲಿಗೆ ನಾನು ದ್ವಿದಳ ಧಾನ್ಯಗಳ ಒಂದು ಬಳಿ ಹೋಗ್ತಾ ಇದ್ದೀನಿ. ಆರ್ ಸತೀಶ್ ಅವರ ಹತ್ರ ಹೋಗ್ತಾ ಇದ್ದೀನಿ. ಸತೀಶ್ ಸರ್, ರೈತರ ಒಂದು ಬದುಕನ್ನ ಹೆಚ್ಚು ಹಸನಾಗಿಸ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಎಂಬ ನಿಮ್ಮ ಒಂದು ವಿಷಯದಡಿಯಲ್ಲಿ ಯಾವ ರೀತಿ ನೀವು ಸಮರ್ಥನೆಯನ್ನ ಮಾಡ್ಕೋತೀರಿ? ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ.
ಇವತ್ತು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ರೈತರ ಬಾಳನ್ನ ಹಸನಾಗಿಸ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಅಥವಾ ಏಕದಳ ಧಾನ್ಯಗಳು ಅಂತ. ದ್ವಿದಳ ಧಾನ್ಯ ಅಂದ್ರೆ ಸಮೃದ್ಧಿಯ ಸಂಕೇತ. ಏಕದಳ ಅದು ಏಕದಳನೇ, ದ್ವಿದಳ ಅನ್ಕೂಡೆ ಅದು ಸಮೃದ್ಧಿಯ ಸಂಕೇತ ಅಂತ ನಾನು ಹೇಳ್ತಾ ಇದ್ದೆ. ಯಾಕಂತಂದ್ರೆ ಇವತ್ತು ರೈತನ ಜೀವನ ಮಳೆಯೊಂದಿಗೆ ಆಡ್ತಕ್ಕಂಥ ಜೂಜಾಟ ಆಗಿದೆ. ಸೊ ಮಳೆಯೊಂದಿಗೆ ಆಗ್ತಕ್ಕಂಥ ಜೂಜಾಟ ಆಗಿರೋದ್ರಿಂದ ಪ್ರಕೃತಿಯಲ್ಲಿ ಆಗಾಗ ಉಂಟಾಗ್ತಕ್ಕಂಥ ವಿಕೋಪಗಳಿಂದ ಇವತ್ತು ರೈತ ಕಂಗಾಲಾಗಿದ್ದಾನೆ. ಆ ಕಂಗಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಆಶಾಕಿರಣವಾಗಿ ಕಾಣ್ತಕ್ಕಂಥದ್ದು ದ್ವಿದಳ ಧಾನ್ಯದ ಬೆಳೆ. ಯಾಕೆಂತಂದ್ರೆ ಭಾರತ ವಿಶ್ವದ ಅನೇಕ ದೇಶಗಳಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಗ್ರಾಹಕವಾಗಿರ್ತಕ್ಕಂಥ ಮತ್ತೆ ಆಮದು ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಗ್ರಾಹಕನಾಗಿರ್ತಕ್ಕಂಥದ್ದು, ಹಾಗೆ ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಒಂದು ಉತ್ತಮವಾದ ಒಂದು ಪ್ರಖ್ಯಾತವಾದ ಮುಂದುವರೆದ ದೇಶ ಆಗಿದೆ. ನಮ್ಮ ಭೂಮಿಯಲ್ಲಿರ್ತಕ್ಕಂಥ 20%ಕ್ಕಿಂತ ಹೆಚ್ಚು ಭಾಗವನ್ನ ನಾವು ದ್ವಿದಳ ಧಾನ್ಯದ ಬೆಳೆಗೆ ಉತ್ಪಾದನೆಯಲ್ಲಿ ತೊಡಗಿಸ್ತೀವಿ. ಮತ್ತೆ ಮತ್ತೊಂದು ವಾಕ್ಯ ಹೇಳ್ಬೇಕಂತಂದ್ರೆ ಈಗ 2022-23 ಸಾಲಿನಲ್ಲಿ ದ್ವಿದಳ ಧಾನ್ಯಗಳ ಬೆಳೆಯನ್ನ ಉತ್ತೇಜನ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ 11 ರಾಜ್ಯಗಳಲ್ಲಿ 4.54 ದಶಲಕ್ಷ ದ್ವಿದಳ ಧಾನ್ಯದ ಬೀಜಗಳನ್ನ ರೈತರಿಗೆ ವಿತರಣೆ ಮಾಡಿದೆ. ಅಂದ್ರೆ ದ್ವಿದಳ ಧಾನ್ಯಗಳ ಬೆಳೆಯನ್ನ ಉತ್ತೇಜನ ಮಾಡಬೇಕು ಅನ್ನೋ ಉದ್ದೇಶದಿಂದ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಇವತ್ತು ರೈತನ ಜೀವನ ಮಳೆಯೊಂದಿಗೆ ಆಡ್ತಕ್ಕಂಥ ಜೂಜಾಟ. ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳೆದಿದ್ದೇ ಆದ್ರೆ ಅವನಿಗೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ. ಯಾಕೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಅಂತ ಅಂದ್ರೆ ದ್ವಿದಳ ಧಾನ್ಯದ ಬೆಳೆಗಳ ಬೇರು ಭೂಮಿಯ ಆಳಕ್ಕೆ ಹೋಗುತ್ತೆ. ಆಳಕ್ಕೆ ಹೋಗೋದ್ರಿಂದ ಅಲ್ಲಿ ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬರ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಮಗೆ ಬೇಕಾಗಿರ್ತಕ್ಕಂಥ ಸಾರಜನಕವನ್ನ ತನ್ನಿಂದ ತಾನೇ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಈ ದ್ವಿದಳ ಧಾನ್ಯದ ಬೆಳೆಗಳಿಗಿದೆ. ಸೊ ಹಾಗಾಗಿ ಇಲ್ಲಿ ಪ್ರಕೃತಿಯಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ಲೋಪದೋಷಗಳು ಉಂಟಾದಲ್ಲಿ, ವಿಚಿತ್ರಕಾರದ ಅಂಶಗಳು ಉಂಟಾದಲ್ಲಿ ಅದನ್ನ ಬೆಳೆ ನಷ್ಟ ಮಾಡೋದಕ್ಕೆ ಬಿಡೋದಿಲ್ಲ ದ್ವಿದಳ ಧಾನ್ಯದ ಸಸ್ಯಗಳು. ಸೊ ಹಾಗಾಗಿ ದ್ವಿದಳ ಧಾನ್ಯ ಒಂದು ರೀತಿಯಲ್ಲಿ ರೈತರಿಗೆ ಒಂದು ಬೆಲೆಯನ್ನ ತಂದ್ಕೊಡ್ತಕ್ಕಂಥ, ಆ ಬೆಳೆನ ಉತ್ತಮವಾದ ಬೆಳೆಯನ್ನ ತಂದ್ಕೊಡ್ತಕ್ಕಂಥ, ಬೆಲೆ ಮತ್ತೆ ಬೆಳೆ ಎರಡನ್ನೂ ತಂದ್ಕೊಡ್ತಕ್ಕಂಥ ಒಂದು ಸಮೃದ್ಧವಾದ ಧಾನ್ಯ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆ ಅಂಶಗಳನ್ನು ಹೇಳಿದ್ರಿ. ಬಹುಮುಖ್ಯವಾಗಿ ನಾವು ಏಕದಳ ಧಾನ್ಯಗಳು ಅಂದ್ರೆ ಏನು ಅಥವಾ ದ್ವಿದಳ ಧಾನ್ಯಗಳು ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಏಕದಳ ಧಾನ್ಯಗಳು ಅಂದ್ರೆ ಏನು ಅಂತಂದ್ರೆ ಒಂದು ಧಾನ್ಯವನ್ನ ಯಾವ ಧಾನ್ಯವನ್ನ ಸಮಭಾಗಗಳಾಗಿ ಮಾಡಕ್ಕಾಗಲ್ವೋ ಅಂಥವನ್ನ ಏಕದಳ ಧಾನ್ಯಗಳು ಅಂತ ಕರಿತೇವೆ. ಉದಾಹರಣೆ ಜೋಳ, ರಾಗಿ, ಭತ್ತ, ಗೋಧಿ ಇವುಗಳೆಲ್ಲವೂ ಏಕದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂತ ಯಾವುದನ್ನ ಕರಿತೀವಿ? ಯಾವ ಧಾನ್ಯಗಳನ್ನ ಸಮಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ, ಹಿಂಗ್ ಒಡೆತಡೆ ಬೇಳೆಗಳಾಗಿ ಅದು ನಮಗೆ ಕಾಣುತ್ತೆ, ಅಂಥವುಗಳನ್ನ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ತೊಗರೆ ಇರ್ಬೋದು, ಅವರೇ ಇರ್ಬೋದು, ಈ ರೀತಿ ಬೇಳೆಕಾಳು ಐಟಮ್ಸ್ ಏನಿದಾವೆ ನಮ್ಮವು, ಬೀನ್ಸು, ಇವೆಲ್ಲವನ್ನೂ ಸಹ ನಾವು ಹೆಸರು, ಉದ್ದು, ಈ ಸಾಕಷ್ಟು ದ್ವಿದಳ ಧಾನ್ಯಗಳನ್ನ ಕಾಣ್ತೀವಿ. ಮತ್ತೆ ಇದ್ರ ಎರಡರಲ್ಲಿ ಇನ್ನೊಂದು ನಮಗೆ ವ್ಯತ್ಯಾಸ ಕಾಣ್ತಕ್ಕಂಥದ್ದು, ಬಹುಶಃ ಮುಂದೆ ನೀವು ಹೇಳ್ತೀರಂತ ನಾನು ಅನ್ಕೊಂಡಿದ್ದೀನಿ, ಇಲ್ಲ ಅಂತ ನಾನೇ ಅದನ್ನು ಹೇಳ್ತೀನಿ. ಈಗ ಸಾಕಷ್ಟು ಇವರು ದ್ವಿದಳ ಧಾನ್ಯಗಳಿಂದ ಯಾವ ರೀತಿ ರೈತನಿಗೆ ಒಂದು ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಟ್ರು. ಮುಂದಿನ ಮತ್ತೆ ನಾನು ಪ್ರಕಾಶ್ ಸರ್ ಹತ್ರ ಹೋಗ್ತಾ ಇದ್ದೀನಿ. ದ್ವಿದಳ ಧಾನ್ಯಗಳಿಂದ ಏಕದಳ ಧಾನ್ಯಗಳೇ ರೈತರ ಬದುಕನ್ನು ಹೆಚ್ಚು ಹಸನಾಗಿಸ್ತವೆ ಅಂತ ಹೇಳಲಿಕ್ಕೆ ನಿಮ್ಮ ಒಂದು ಸಮರ್ಥನೆ ಏನು ಸರ್? ಸಮಸ್ತ ಬಸವ ಟಿವಿಯ ಸಹೃದಯ ವೀಕ್ಷಕರಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಷಯ ರೈತರ ಬದುಕನ್ನ ಹೆಚ್ಚು ಹಸನಾಗಿಸುವುದು ಏಕದಳ ಧಾನ್ಯಗಳು ಅಂತ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ದ್ವಿದಳ ಧಾನ್ಯಗಳು ಸಮೃದ್ಧಿಯ ಸಂಕೇತ ಅಂತಂದು. ಅದು ಹೇಗೆ ಸಮೃದ್ಧಿಯ ಸಂಕೇತ ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಅದು ಸಮೃದ್ಧಿಯ ಸಂಕೇತ ಆದ್ರೆ ಇವತ್ತು ಏಕದಳ ಧಾನ್ಯಗಳು ಇವತ್ತು ಮೇಲುಸ್ತರ ಆಹಾರದ ಧಾನ್ಯಗಳಲ್ಲೇ ಮೇಲುಸ್ತರದಲ್ಲಿ ಇರ್ತಕ್ಕಂಥ ಧಾನ್ಯಗಳು, ಮತ್ತೆ ದ್ವಿದಳ ಧಾನ್ಯಗಳು ಆಹಾರದ ಧಾನ್ಯಗಳಲ್ಲೇ 2ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಯಾವನ್ನ ನಾವು ಏಕದಳ ಅಂತ ಕರಿತೀವಿ, ಯಾವನ್ನ ದ್ವಿದಳ ಅಂತ ಕರಿತೀವಿ ಅಂತಂದು. ಏಕದಳ ಧಾನ್ಯಗಳು ಆಹಾರಕ್ಕೆ ಮುಖ್ಯ ಮೇಲ್ಸ್ತರಕ್ಕೆ ಬರ್ತಕ್ಕಂಥ ಗೋಧಿ, ರಾಗಿ, ಮೆಕ್ಕೆಜೋಳ, ಭತ್ತ,
ರೈ, ಓಟ್ಸ್, ಮತ್ತೆ ಬಾರ್ಲಿ, ಸಜ್ಜೆ, ನವಣೆ, ಮೆಕ್ಕೆಜೋಳ ಎಲ್ಲವೂ ಕೂಡ ಇವೆಲ್ಲ ಏಕದಳದ ಧಾನ್ಯಗಳು ಅಂತ ಕರಿತೀವಿ. ಮತ್ತೆ ಇದನ್ನ ಆಹಾರದ ಧಾನ್ಯಗಳು ಅಂತ ಕರಿತೀವಿ. ಪ್ರಪಂಚದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂತ ಧಾನ್ಯಗಳು ಅಂತಂದ್ರೆ ಏಕದಳ ಧಾನ್ಯಗಳು ಆಹಾರಕ್ಕೆ. ಹಾಗಾಗಿ ಇದನ್ನ ಮೇಲು ಸ್ತರದ ಮೊದಲನೇ ಸ್ತರದಲ್ಲಿ ಬರ್ತಕ್ಕಂತ ಮುಖ್ಯ ಬೆಳೆಗಳಾಗಿ ಗುರುತಿಸ್ತೀವಿ. ಮತ್ತೆ ಈ ಗೋಧಿ ಏನು ದ್ವಿದಳ ಧಾನ್ಯಗಳು ಇವ್ರೇನು ಹೇಳಿದ್ರು, ತೊಗರಿ, ಉದ್ದು, ಹೆಸರು, ಇನ್ನಿತರ ಧಾನ್ಯಗಳು ಹೇಳ್ತಾ ಹೋದ್ರೆ ಅದಕ್ಕೂ ಕೂಡ ಸಾಕಷ್ಟು ಪಟ್ಟಿ ಸಿಗುತ್ತೆ. ಅದನ್ನ ನಾವು ಈ ಏಕದಳ ಧಾನ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅದನ್ನ ದ್ವಿತೀಯ ಸ್ತರದಲ್ಲಿ ಇದನ್ನ ನಾವು ಗುರುತಿಸ್ತೀವಿ. ಇದನ್ನ ಬರೀ ನಾನ್ ಗುರುತಿಸ್ತಕ್ಕಂಥದ್ದಲ್ಲ, ಪ್ರಪಂಚದಾದ್ಯಂತ ಇರ್ತಕ್ಕಂಥದ್ದು ಹೀಗೆ. ಯಾಕಂದ್ರೆ ಈ ಏಕದಳ ಧಾನ್ಯಗಳ ಬಳಕೆಯ ಪ್ರಮಾಣ ಇದೆಯಲ್ಲ, ಆ ಬಳಕೆಯ ಪ್ರಮಾಣ ಇಡೀ ಪ್ರಪಂಚದಾದ್ಯಂತ ಮುಖ್ಯ ಆಹಾರ ಬೆಳೆಗಳಾಗಿ ಗುರುತಿಸ್ತಕ್ಕಂಥದ್ದು. ದ್ವಿದಳ ಧಾನ್ಯಗಳನ್ನ ಕೆಲವನ್ನ ಕೈಗಾರಿಕೆಗಳಿಗೆ, ಕೆಲವನ್ನ ಎಣ್ಣೆ ತೆಗಿಲಿಕ್ಕೆ, ಕೆಲವನ್ನ ಇನ್ನು ಕೆಲವು ಪ್ರದೇಶಗಳಲ್ಲಿ ಉಪಯೋಗಿಸದೇ ಇಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಕೃಷಿಗೆ ಹೋದ್ರೂ ಕೂಡ ಹೆಚ್ಚಾಗಿ ಒಂದು 70% ಏಕದಳ ಧಾನ್ಯಕ್ಕೆ ಮುಖ್ಯವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಕೊಟ್ಟರೆ, ಎರಡನೇ ಸ್ಥಾನದಲ್ಲಿ ವಾಣಿಜ್ಯ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ನಂತರದಲ್ಲಿ ಬರ್ತಕ್ಕಂಥದ್ದು ಈ ದ್ವಿದಳ ಧಾನ್ಯಗಳು. ಹೀಗೆ ನಾವು ಕೃಷಿ ವಿಧಾನಗಳನ್ನು ನೋಡ್ತಾ ಬಂದಾಗ ಅದು ನಮಗೆ ತಿಳಿತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ಏಕದಳ ಧಾನ್ಯಗಳು ಹೇಗೆ ರೈತರ ಬದುಕನ್ನ ಹಸನಾಗಿಸುತ್ತವೆ ಅಂತಂದ್ರೆ, ನೀವು ನೋಡಿರ್ಬೋದು, ಭತ್ತ ಮುಖ್ಯವಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖ ಧಾನ್ಯ. ಇದಕ್ಕೆ ನೀರಾವರಿಯ ಸೌಲಭ್ಯವನ್ನ ಸರ್ಕಾರವೇ ಅಥವಾ ಆ ಒಂದು ಪ್ರದೇಶದ ಒಂದು ಭೂ ಪ್ರದೇಶದ ಅನುಗುಣವಾಗಿ ಇರ್ತಕ್ಕಂಥ ಕೆಲವು ಜಲಾಶಯಗಳ ಆ ಪ್ರದೇಶಗಳಲ್ಲಿ ನೀರಾವರಿಯ ಸೌಲಭ್ಯ ಇರೋದ್ರಿಂದ ಅದನ್ನ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ಹೆಚ್ಚು ಲಾಭದಾಯಕವಾಗಿ ಭತ್ತದ ಬೆಳೆಯನ್ನ ಇವತ್ತು ಬೆಳೀತಾ ಬರುತ್ತೆ. ಇವತ್ತು ನೋಡಿರ್ಬೋದು, ಕಾವೇರಿ ನದಿಯ ನೀರಿಗೆ ಸಾಕಷ್ಟು ಮಂಡ್ಯ, ಚಾಮರಾಜನಗರ, ಮೈಸೂರು, ಬೆಂಗಳೂರು, ತಮಿಳುನಾಡಿನಂತ ಬಹುಭಾಗ ಹೆಚ್ಚಾಗಿ ಭತ್ತವನ್ನ ಬೆಳೆಯುತ್ತಾ ಈ ನೀರಾವರಿಯ ಅನುಕೂಲವನ್ನ ಮಾಡಿಕೊಟ್ಟಿದೆ. ಆಮೇಲೆ ನೀವು ನೋಡಿರ್ಬೋದು, ತುಂಗಭದ್ರಾ ಜಲಾಶಯದಿಂದ ಕರ್ನಾಟಕದ ಬಹುಭಾಗದ ಜೊತೆಗೆ ಆಂಧ್ರದ ಕೃಷ್ಣಾ ನದಿಯ ಒಂದು ತೀರ ಪ್ರದೇಶ ಮತ್ತೆ ಅಲ್ಲಿನ ಅಳೆಕಟ್ಟನ್ನು ಉಪಯೋಗಿಸಿಕೊಂಡು ಭತ್ತವನ್ನು ಬೆಳೀತಕ್ಕಂಥದ್ದನ್ನು ನೋಡಬಹುದು. ಇದು ನಿರಾತಂಕವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ 2 ಬೆಳೆಗಳನ್ನ ಬೆಳೀತಕ್ಕಂಥ ಧಾನ್ಯ ಇದಾಗಿದ್ದು, ಇವತ್ತು ಯಾರ್ಯಾರು ಈ ಒಂದು ಏಕದಳ ಧಾನ್ಯ ಭತ್ತವನ್ನ ಹೆಚ್ಚಾಗಿ ಬೆಳೀತಿದ್ರು ಅವರೆಲ್ಲರೂ ಕೂಡ ಅತ್ಯಂತ ಕೃಷಿಕರಲ್ಲೇ ಅತ್ಯಂತ ಶ್ರೀಮಂತಿಕೆಯನ್ನ ಕಂಡಿರ್ತಕ್ಕಂಥವರಾಗಿದೆ. ಹಾಗಾಗಿ ಇದು. ಆಮೇಲೆ ಈ ಬೇರೆ ಧಾನ್ಯಕ್ಕೆ ಬಂದ್ರೆ, ಈ ರಾಗಿ, ಮೆಕ್ಕೆಜೋಳ, ಸಜ್ಜೆ, ನವಣೆ ಅಂತ ಧಾನ್ಯಕ್ಕೆ ಬಂದ್ರೆ ಬರೀ ಒಂದು ಮಳೆ ಬಂದ್ರೆ ಸಾಕು, ವಾತಾವರಣದಲ್ಲಿರ್ತಕ್ಕಂಥ ಅಳಿದುಳಿದ ತೇವಾಂಶದಲ್ಲಿ ಒಂದು ಬೆಳೆಯನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಈ ಏಕದಳ ಧಾನ್ಯಕ್ಕೆ. ನೀವು ನೋಡಿರ್ಬೋದು, ಎಂತಹ ಬರಗಾಲವನ್ನು ಎದುರಿಸಿ ಬೆಳೀತಕ್ಕಂಥ ಸಾಮರ್ಥ್ಯ ಈ ರಾಗಿ, ಸಜ್ಜೆ, ನವಣೆ, ಜೋಳ, ಮೆಕ್ಕೆಜೋಳಗೆ ಇರ್ತಕ್ಕಂಥದ್ದು. ಆಮೇಲೆ ಇದನ್ನ ಒರಟು ಧಾನ್ಯಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷ್ ಅವರು ಇದನ್ನೇ ಮಿಲೆಟ್ಸ್ ಅಂತ ಕರೀತಾರೆ. ಯಾಕೆ ಇದನ್ನ ಒರಟು ಧಾನ್ಯಗಳು ಅಂತ ಕರಿತೀವಿ? ಗುಣದಲ್ಲಿ ಒರಟಾಗಿರ್ಬೋದು, ಆದ್ರೆ ಎಂತಹ ಬರಗಾಲವನ್ನು ಎದುರಿಸಿ ಬೆಳೀತಕ್ಕಂಥ ಸಾಮರ್ಥ್ಯ ಈ ಬೆಳೆಗಿರೋದ್ರಿಂದ ಇವತ್ತು ರೈತರು ಏನ್ ಮಾಡ್ತಾರೆ, ಒಂದು ಬೆಳೆ ಬಂದ್ರೆ ಸಾಕು, ಒಂದು ಮಳೆ ಬಂತು, ಮುಂಗಾರು ಮಳೆ, ಒಂದು ಮಳೆ ಬಿತ್ತು ಅಂತಂದ್ರೆ ಸಾಕು, ಆ ಸಹಜವಾಗಿ ಕೃಷಿ ವಿಧಾನವನ್ನ ಹಾಕ್ಬಿಟ್ಟು ಆ ರೈತರು ಏನ್ ಮಾಡ್ತಾರೆ, ರಾಗಿಯನ್ನ ಹಾಕ್ತಾರೆ, ಸಜ್ಜೆ, ನವಣೆಯನ್ನ ಹಾಕ್ತಾರೆ. ಅವು ಏನು ಇಲ್ಲ, ಹಾಕಿ ಬಿತ್ತನೆ ಮಾಡ್ಬಿಟ್ರೆ ಮತ್ತೆ ಅದಕ್ಕೆ ಹೆಚ್ಚಿಗೆ ನೀವು ಕೃಷಿಗೆ ನೀವು ಬೇಕಾಗಿರ್ತಕ್ಕಂಥ ಹೆಚ್ಚಿಗೆ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕು, ಅದಕ್ಕೆ ಆ ರಸಗೊಬ್ಬರ ಆಗ್ಬೇಕು, ಈ ರಸಗೊಬ್ಬರ ಆಗ್ಬೇಕು ಅಂತಕ್ಕಂಥದ್ದೇ ಇಲ್ಲ ಇದು. ಯಾಕಂದ್ರೆ ಒರಟ ಧಾನ್ಯಗಳು ಇವು ಹೇಗಿದ್ರೆ ಬೆಳಿಗ್ಗೆ ಕೊಟ್ಟೆ ಕೊಡುತ್ತೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಮ್ಮ ರೈತರಲ್ಲಿ ಇರೋದ್ರಿಂದ ಇದನ್ನ ಸಹಜವಾಗಿ ಅತಿ ಹೆಚ್ಚು ಖರ್ಚಿಲ್ಲದೆ ಬೆಳೀತಾರೆ. ನಾವು ನೋಡಿರ್ಬೋದು, ನಮ್ಮ ಕೃಷಿ ಭೂಮಿಯನ್ನು ನಾವು ವಿಂಗಡಣೆ ಮಾಡಿದಾಗ ಒಂದು ನೀರಾವರಿ ಭೂಮಿ ಅಂತ ವಿಂಗಡಣೆ ಮಾಡ್ತೀವಿ, ಇನ್ನೊಂದು ನಮ್ಮ ಕಡೆ ಎಲ್ಲ ಅದನ್ನ ಬೆದ್ಲು ಅಂತ ಕರಿತೀವಿ. ಅಂದ್ರೆ ಮಳೆಯನ್ನೇ ಆಶ್ರಯಿಸಿ ಬೆಳೀತಕ್ಕಂಥ ಕೃಷಿ ಪ್ರಧಾನ ಭೂಮಿಯನ್ನ ಬೆದ್ಲು ಅಥವಾ ಗದ್ದೆಗಳು ಅಂತ ಕರಿತೀವಿ. ಇನ್ನುಳಿದ ಭಾಗ ಇರತಕ್ಕಂಥದ್ದು ಕೆಲವು ಹನಿ ನೀರಾವರಿ ಯೋಜನೆಯನ್ನ ಹಾಕಿರ್ತಕ್ಕಂಥದ್ದು, ಕೃತಕ ಬಾವಿ ನೀರಾವರಿ ಯೋಜನೆಯನ್ನ ಇರ್ತಕ್ಕಂಥದ್ದು, ಅದು ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳನ್ನ ಕೆಲವು ದ್ವಿದಳ ಧಾನ್ಯಕ್ಕೆ ಬೆಳೆಸ್ತಾರೆ. ಆದ್ರೆ ಈ ಗದ್ದೆ ಅಥವಾ ಬೆದ್ಲು ಅಂತ ಕರಿತೀವಲ್ಲ, ಮಳೆ ನೀರನ್ನೇ ಆಶ್ರಯಿಸಿ ಬೆಳೆಸತಕ್ಕಂಥ ಬಂಜರು ಭೂಮಿಯಲ್ಲಿ ಇವತ್ತು ಏನಾದ್ರೂ ನೀವು ಬೆಳೆಯನ್ನ ಬೆಳಿತೀನಿ ಅಂತಂದ್ರೆ ಅದು ಏಕದಳ ಧಾನ್ಯದಿಂದ ಮಾತ್ರ ಸಾಧ್ಯ, ದ್ವಿದಳ ಧಾನ್ಯದಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹೆಚ್ಚು ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಏಕದಳ ಧಾನ್ಯದ ಹೊರತು ದ್ವಿದಳ ಧಾನ್ಯ ಅಂತೂ ಆಗಿರ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅಂತ ನಾನು ಈ ಮೂಲಕ ಮತ್ತೆ ಬರ್ತೇನೆ. ಒಳ್ಳೆ ಅಂಶಗಳನ್ನ ಹೇಳಿದ್ರಿ ನೋಡಿ. ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಕಡಿಮೆ ಪ್ರಮಾಣದ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲೂ ಏಕದಳ ಧಾನ್ಯಗಳನ್ನ ಬೆಳೆಯಬಹುದು ಅಂತ. ಮತ್ತೆ ಇವತ್ತಿನ ಇನ್ನೊಂದು ಟ್ರೆಂಡಿಂಗ್ ಬಂದಿದೆ ಇವತ್ತಿನ ಒಂದು ದಿನಮಾನದಲ್ಲಿ. ಮತ್ತೆ ನಾವು ಯಾವಾಗ ಮತ್ತೆ ಹಿಂದೆ ನಾವು ಬೆನ್ನನ್ನು ನುಡಿಕಬೇಕಾಗಿದೆ ಒಂದು ಧಾನ್ಯಗಳ ಒಂದು ವಿಚಾರದಲ್ಲಿ. ಸಿರಿಧಾನ್ಯಗಳು ಅಂತಂದು ಬಹಳ ಸದ್ದು ಮಾಡ್ತಾ ಇದೆ ಈಗ. ಸಿರಿಧಾನ್ಯಗಳಲ್ಲಿ ಬಹುತೇಕ ಏಕದಳ ಧಾನ್ಯಗಳನ್ನ ನಾವು ಕಾಣ್ತಾ ಇದ್ದೀವಿ.
ಅಲ್ಲಿ ಒಂದು ಪದ ಸೇರಿಸಿ ಅಧ್ಯಕ್ಷರೇ, ಏನಂತ ಅವ್ರು ಹೇಳಿದ್ದನ್ನ ಉಲ್ಲೇಖ ಮಾಡಿದ್ರಲ್ಲ ನೀವು, ಅತಿ ಕಡಿಮೆ ಮಳೆ ಇರ್ತಕ್ಕಂಥ ಅತಿ ಕಡಿಮೆ ನೀರಾವರಿ ಸೌಲಭ್ಯ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಈ ಏಕದಳ ಧಾನ್ಯಗಳನ್ನು ಬೆಳಿಬಹುದು ಅಂತ, ಅಷ್ಟೇ ಪ್ರಮಾಣದಲ್ಲಿ ನಷ್ಟವನ್ನು ಮಾಡ್ಕೋಬಹುದು ಅಂತ ಸೇರಿಸಿ. ಅಲ್ಲ ಅದು ಅದು ಅದ ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಬರೇ ರಾಗಿ ಜೋಳ ಮಾತ್ರ ಏಕದಳ ಧಾನ್ಯಗಳನ್ನ ಬೆಳಿತೀವಿ ಕಡಿಮೆ ಪ್ರಮಾಣದಾಗ ಅಂತ ಅಲ್ಲ. ಅಷ್ಟೇ ಕಡಿಮೆ ಪ್ರಮಾಣದ ಮಳೆಯಲ್ಲಿ ನಾವು ಹೆಸರನ್ನು ಬೆಳಿತೀವಿ, ಅದು ದ್ವಿದಳ ಧಾನ್ಯ. ಹುರುಳಿಯನ್ನು ಬೆಳಿತೀವಿ, ಅದು ದ್ವಿದಳ ಧಾನ್ಯ. ಅಲ್ಲಿ ಮಡಿಕೆಯನ್ನು ಬೆಳಿತೀವಿ, ಅದು ದ್ವಿದಳ ಧಾನ್ಯ. ಅಲ್ಲಿ ದ್ವಿದಳ ಧಾನ್ಯನ ಬೆಳಿತೀವಿ, ಏಕದಳ ಧಾನ್ಯನ ಬೆಳಿತೀವಿ. ಅವ್ರು ಹೇಳಿದ್ದನ್ನ ನಾನು ಅಲ್ಲಿ ಉಲ್ಲೇಖ ಮಾಡಿದೆ. ಮತ್ತೆ ನಾನು ಮುಂದುವರೆದಂತೆ ಅವಾಗಲೇ ಹೇಳಿದೆ ಒಂದು ಡಿಫ್ರೆನ್ಸ್ ಏನಿದೆ ಅಂತಂದು. ಒಂದು ಏಕದಳ ಧಾನ್ಯಗಳು ಯಾವಾಗಲೂ ತಂತು ಬೇರುಗಳನ್ನು ಹೊಂದಿರ್ತವೆ. ದ್ವಿದಳ ಧಾನ್ಯಗಳು ಇವ್ರು ಹೇಳಿದ್ರು ಅದು ತಾಯಿ ಬೇರಿನ ಜೊತೆಗೆ ತಂತು ಬೇರನ್ನು ಹೊಂದಿರುತ್ತೆ. ಭೂಮಿ ಮತ್ತು ಬದಗಳನ್ನು ಸಂರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ನಮಗೆ ದ್ವಿದಳ ಧಾನ್ಯಗಳು ಹೆಚ್ಚು ಪ್ರಯೋಜನ ಆಗ್ತವೆ. ಏಕದಳ ಧಾನ್ಯಗಳು ಮೇಲಿನ ಮಣ್ಣು ಪದರಿನ ಫಲವತ್ತತೆಯನ್ನ ಬೇಗ ತಿಂತವೆ ಅಂತ ಒಂದು. ಯಾಕೆ ದ್ವಿದಳ ಧಾನ್ಯಗಳನ್ನೇ ನಾವು ಬೆಳಿಬೇಕು, ಏಕದಳ ಮುಂದಿನ ಇನ್ನೂ ಇಬ್ಬರು ಇದ್ದಾರೆ, ಅವರಿಬ್ಬರನ್ನು ನೋಡಿಬಿಟ್ಟು ನಾವು ಮುಂದುವರಿತೀವಿ ಅಂತ ಹೇಳ್ತಾ ಮತ್ತೆ ನಾನು ಈಗ ದ್ವಿದಳ ಧಾನ್ಯಕ್ಕೆ ಬರ್ತಾ ಇದ್ದೀನಿ. ಡಾಕ್ಟರ್ ಮಾರುತಿ ಶಿಡ್ಲಾಪುರ್ ಸರ್, ದ್ವಿದಳ ಧಾನ್ಯನೇ ಬಹಳ ಬೆಟ್ರು ರೈತರ ಬದುಕನ್ನ ಹಸನಾಗಿಸ್ಲಿಕ್ಕೆ ಅನ್ನಕ್ಕೆ ನಿಮ್ಮ ಮಾತುಗಳು. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಒಕ್ಕಲಿಗ ಇಲ್ಲದೆ ಹೋದರೆ ಅನ್ನವೇ ಇಲ್ಲ, ಆಹಾರವೇ ಇಲ್ಲ. ಆಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರಕ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ವೋ, ರೈತ ಇಲ್ಲದೆ ಹೋದರೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎರಡು ಧಾನ್ಯಗಳನ್ನು ರೈತ ಬೆಳಿತಾನೆ, ಒಂದು ಏಕದಳ, ಒಂದು ದ್ವಿದಳ. ದ್ವಿದಳ ಧಾನ್ಯ ಸರ್ ಹೇಳಿದ ಹಾಗೆ ಮುಖ್ಯವಾದ ಆಹಾರ ಏಕದಳ. ದ್ವಿದಳ ಅದು ಎರಡನೇ ಆಹಾರ. ನೀರಿಲ್ಲದೆ ಬೆಳೀತಕ್ಕಂಥ ಯಾವುದಾದ್ರೂ ಧಾನ್ಯ ಇದ್ರೆ ಅದು ದ್ವಿದಳ ಧಾನ್ಯ. ಮಳೆಗಾಲದ ನಂತರ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಇಲ್ಲದೆ ಬೆಳೆಯುವಂಥ ಧಾನ್ಯ ಅದು ದ್ವಿದಳ ಧಾನ್ಯ. ಅದನ್ನು ಉತ್ತರ ಕರ್ನಾಟಕದಲ್ಲಿ ಹಸರಾಣಿಗೆ ಅಂತ ಕರೀತಾರೆ. ಭತ್ತವನ್ನು ತೆಗೆದಾದ್ಮೇಲೆ, ಮಳೆಗಾಲದ ಧಾನ್ಯಗಳನ್ನು ತೆಗೆದಾದ್ಮೇಲೆ ಅದನ್ನು ಹಸನ ಮಾಡಿ ಇದ್ದಂತಹ ಹಸಿಯನ್ನೇ ಪಡೆದುಕೊಂಡು ಚಳಿಗಾಲದಲ್ಲಿ ಬೆಳೀತಕ್ಕಂಥ ಯಾವುದಾದ್ರೂ ಆಹಾರ ಧಾನ್ಯ ಇದ್ರೆ ಅದು ದ್ವಿದಳ ಧಾನ್ಯ ಅನ್ನೋದು. ಇಲ್ಲಿ ದ್ವಿದಳ ಧಾನ್ಯದ ಬೆಲೆಗೆ ಬಂದತ್ನಾಗ ಏಕದಳ ಧಾನ್ಯಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದು, ಮಾರ್ಕೆಟಲ್ಲಿ ಬೆಲೆ ಇರೋದು ಅದು ದ್ವಿದಳ ಧಾನ್ಯಕ್ಕೆ. ಇದರ ಬೆಳವಣಿಗೆ ಪ್ರಮಾಣ ಕಡಿಮೆ ಇರಬಹುದು, ಆದರೆ ಬೆಲೆ ಹೆಚ್ಚು. ಆದರೆ ಮಳೆಗಾಲದಲ್ಲಿ ಮಳೆಯ ವೈಪರೀತ್ಯದಿಂದ ಏಕದಳ ಧಾನ್ಯ ಹಾಳಾಗಿ ಹೋಗ್ಬೋದು. ಈ ವರ್ಷ ಎಲ್ಲಿಯೂ ಗೊಂಜಾಳ ಬಂದಿಲ್ಲ. ಉತ್ತರ ಕರ್ನಾಟಕದಲ್ಲಂತೂ ಗೊಂಜಾಳ ಕಾಣಲೇ ಇಲ್ಲ. ಯಾರೋ ಅಕಸ್ಮಾತ್ತಾಗಿ ಗೊಂಜಾಳದ ಜಾಗದಲ್ಲಿ ಭತ್ತ ಬೆಳೆದಿದ್ರೆ ಬೆಳ್ಕೊಂಡ್ರು. ಆದರೆ ಹಸರಾಣಿಗೆಗೆ ದ್ವಿದಳ ಧಾನ್ಯಕ್ಕೆ ಆ ಪ್ರಶ್ನೆ ಇಲ್ಲ. ನೀವು ಬಿತ್ತಿದ್ರೆ ಅದು ಗ್ಯಾರಂಟಿ ಕಾಳು ಬಂದೇ ಬರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏಕದಳ ಧಾನ್ಯಕ್ಕೆ ಶಕ್ತಿಯನ್ನು ತುಂಬುವಂಥದ್ದು, ಭೂಮಿಯನ್ನು ಶಕ್ತಿ ಮಾಡೋದು ಯಾವುದು ಅಂದ್ರೆ ದ್ವಿದಳ ಧಾನ್ಯ. ಅದರಲ್ಲೂ ವಿಶೇಷವಾಗಿ ಉದ್ದು, ಶೇಂಗಾ, ಹೆಸರು ಈ ಧಾನ್ಯಗಳು. ಏಕದಳ ಧಾನ್ಯಕ್ಕೆ ಹೆಚ್ಚು ಬೆಲೆ ತಂದುಕೊಡೋದು ಯಾವುದು ಅಂತ ಹೇಳಿದ್ರೆ ದ್ವಿದಳ ಧಾನ್ಯ. ಏಕದಳ ಧಾನ್ಯವನ್ನೇ ಮಾತ್ರ ಬೆಳೆದ್ರೆ ಭೂಮಿ ಹಾಳಾಗಿ ಹೋಗ್ತದೆ. ಆ ಹಾಳಾದ ಭೂಮಿಯನ್ನ ಶಕ್ತಿಗೊಳಿಸುವುದು ದ್ವಿದಳ ಧಾನ್ಯ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸಾಂಪ್ರದಾಯಿಕವಾಗಿರತಕ್ಕಂಥ ಬೆಳೆ ಯಾವುದಾದ್ರು ಇದ್ರೆ ಅದು ದ್ವಿದಳ ಧಾನ್ಯ, ಸಾಂಪ್ರದಾಯಿಕ ಬೆಳೆ. ಇವತ್ತು ಭತ್ತದಲ್ಲಿ ಸಾಕಷ್ಟು ವೆರೈಟಿ ಬಂದಿದೆ, ಆದರೆ ದ್ವಿದಳ ಧಾನ್ಯದಲ್ಲಿ ವೆರೈಟಿಗಳನ್ನು ತರೋ ಪ್ರಯತ್ನ ಆಗಿಲ್ಲ, ಹೆಚ್ಚು ಸಕ್ಸಸ್ ಆಗಿಲ್ಲ. ಕಾರಣ ಏನಂದ್ರೆ ಅದರ ಮೂಲ ಸ್ವರೂಪವನ್ನು ಉಳಿಸ್ಕೊಂಡಿದೆ, ಅದನ್ನು ಯಾವುದೇ ರೀತಿ ಹೈಬ್ರಿಡ್ ಬದಲಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಶಕ್ತಿಯುತ ಧಾನ್ಯ ಯಾವುದು ಅಂತ ಹೇಳಿದ್ರೆ ದ್ವಿದಳ ಧಾನ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈತ ಕನ್ಫ್ಯೂಷನ್ ಇದ್ದಾನೆ, ದ್ವಿದಳ ಧಾನ್ಯ ಬೆಳಿಬೇಕು ಏಕದಳ ಧಾನ್ಯ ಬೆಳಿಬೇಕು ಅಂತೇಳಿ. ಬಹುಶಃ ಏಕದಳ ಧಾನ್ಯವನ್ನ ಹೆಚ್ಚು ಬೆಳೆದು ಸ್ಟಾಕ್ ಇಟ್ಕೊಂಡು ಆಹಾರ ಅಂತ ಮಾರಬಹುದು, ಆದರೆ ದ್ವಿದಳ ಧಾನ್ಯಗಳನ್ನ ನಾವುಗಳು ಆಹಾರಕ್ಕಿಂತ ಹೆಚ್ಚಾಗಿ ಅದನ್ನ ಆಹಾರವನ್ನ ಕರಗಿಸ್ಲಿಕ್ಕೆ, ಆಹಾರವನ್ನು ಹೆಚ್ಚು ಬಳಕೆ ಮಾಡಲಿಕ್ಕೆ ಬಹಳ ಶಕ್ತಿಯುತವಾಗಿರತಕ್ಕಂಥದ್ದು ದ್ವಿದಳ ಧಾನ್ಯ. ನಿಮ್ಗೆಲ್ಲ ಗೊತ್ತಿದೆ, ಮೆಳಕೆಗಳನ್ನ ಮಾಡೋದು ದ್ವಿದಳ ಧಾನ್ಯವನ್ನ, ಆ ಮೆಳಕೆಗಳನ್ನ ಬಳಸೋದು ದ್ವಿದಳ ಧಾನ್ಯ ಅಂತ. ಒಂದು ಸ್ವಲ್ಪ ಆಚೆಗೆ ಹೋದ್ರೆ ಸಾವಯವ ಕೃಷಿಗೆ ಬಂದಾಗ, ಸಾವಯವ ಕೃಷಿಗೆ ಅತಿ ಹೆಚ್ಚು ಸಹಾಯಕವಾಗಿರುವುದು, 75-80ಕ್ಕಿಂತ ಹೆಚ್ಚು ಸಹಾಯಕವಾಗಿರೋದು ದ್ವಿದಳ ಧಾನ್ಯ. ನಿಮ್ಗೆ ಒಂದು ಸಂಗತಿ ಹೇಳೋದಾದ್ರೆ, ಸಾವಯವ ಕೃಷಿಯಲ್ಲಿ ಕೇವಲ ಮುಷ್ಟಿಯಷ್ಟು ಕಾಳುಗಳನ್ನ
ನಾವು ನೆನೆಸಿ ಅದನ್ನ ಮೊಳಕೆ ಬರೆಸಿ ಅದನ್ನ ನೀರಲ್ಲಿ ಹಾಕಿ 1 ವಾರ 15 ದಿವಸ ಇಟ್ಟು ಅದನ್ನ ಕರಗಿಸಿದ ನಂತರ ಭೂಮಿಗೆ ಹಾಕಿದ್ರೆ 60-70 ಟ್ರ್ಯಾಕ್ಟರ್ನಷ್ಟು ಗೊಬ್ಬರದ ಶಕ್ತಿಯನ್ನ ಕೇವಲ ಒಂದು ಪಡಿ ಕಾಳಿನಲ್ಲಿ ಬಡಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಕ್ತಿ ಯಾವುದಂದ್ರೆ ದ್ವಿದಳ ಧಾನ್ಯ. ದ್ವಿದಳ ಧಾನ್ಯವನ್ನ ನಾವುಗಳು ಆಹಾರ ಅಂತ, ಮುಖ್ಯ ಆಹಾರ ಅಂತ ಪಡ್ಕೋಬೇಕೋ ಬೇಡೋ ಆ ಪ್ರಶ್ನೆ ಬೇರೆ. ಆದರೆ ಅದು ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದು ಅಂತ ಹೇಳಿ ನನಗೆ ಹೆಸರು ಗೊತ್ತಿಲ್ಲ. ನಾನು ಮೊನ್ನೆಲ್ಲೋ ಒಂದು ವಾಟ್ಸಪ್ಪಲ್ಲಿ ನೋಡಿದೆ. ಇವತ್ತು 110 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ತಿಂತಾ ಇರತಕ್ಕಂಥ ಆಹಾರ ಕೇವಲ ದ್ವಿದಳ ಧಾನ್ಯದ ಮೊಳಕೆ ಕಾಳುಗಳನ್ನು, ದ್ವಿದಳ ಧಾನ್ಯದ ಮೊಳಕೆ ಕಾಳುಗಳನ್ನು ತಿಂದು 100 ವರ್ಷವನ್ನು ದಾಟಿ ಬದುಕುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ, ಬಹುಶಃ ಏಕದಳ ಧಾನ್ಯಕ್ಕಿಂತ ಅತಿ ಹೆಚ್ಚು ಶಕ್ತಿಯುತವಾಗಿರ್ತಕ್ಕಂಥದ್ದು, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರೋಗ್ಯದಿಂದ, ವಾಣಿಜ್ಯಯುತವಾಗಿ ನಮಗೆ ಶಕ್ತಿ ತುಂಬಿಕೊಡುವಂತ ಧಾನ್ಯ ಯಾವುದು ಅಂತ ಹೇಳಿದ್ರೆ ಅದು ದ್ವಿದಳ ಧಾನ್ಯ ಅನ್ನೋದ್ರ ಬಗ್ಗೆ 2 ಮಾತಿಲ್ಲ, ಅದು ಖಚಿತ ಅಂತ ಹೇಳ್ಬೋದು. ಒಳ್ಳೆ ಅಂಶಗಳನ್ನ ಹೇಳಿದ್ರೆ ನನಗೆ ಅದು ನೆನಪು ಬರ್ತದೆ. ನಾವು ಸಣ್ಣರಿದ್ದಾಗೆಲ್ಲ ನಮ್ಮ ಕಡೆ ಕಡಲೆ ಅಂತ ಬರುತ್ತೆ, ಕರಿಕಡಲೆ ಅಂತ ಕರಿತೀವಿ, ನೆಟಗಡಲೆ ಅಂತ ಕರಿತೀವಿ. ಅದನ್ನೇ ರಾತ್ರಿ ನೆನೆ ಹಾಕಿಬಿಟ್ರೆ ಬೆಳಗ್ಗೆ ವರ್ಷದಿಗೆ ಇಷ್ಟಿಟ್ಟು ಗಾತ್ರ ಆಗ್ತವೆ. ಅವುಗಳನ್ನು ಹಸಿದು ನೆನೆಸ್ಕೊಂಡು ತಿನ್ನಿ ಅಂದರೆ ಆ ಒಂದು ಶಕ್ತಿಪೂರ್ಣವಾದಂಥ ಆಹಾರ ಅಂತ. ಮೊಳಕೆ ಕಾಳುಗಳನ್ನ ಇವತ್ತಿಗೆ ನಾವು ಕಟ್ತೀವಿ ಅಂದರೆ ಉರುಳಿ ಇರ್ಬೋದು, ಯಾವುದು ಕಡಲೆ, ಅದನ್ನು ಸಹ ನಾವು ಮೊಳಕೆ ಕಟ್ತೀವಿ. ಅದೇ ರೀತಿ ಈ ಶೇಂಗಾ ಹೇಳಿದ್ರಿ, ತೊಗರೆ, ಅವರೆ, ಹೆಸರು, ಉದ್ದು, ಉರುಳಿ, ಸೋಯಾ ಇವೆಲ್ಲವೂ ಸಹ ದ್ವಿದಳ ಧಾನ್ಯಗಳು. ಬಹುಶಃ ರೈತ ತನ್ನ ಕೃಷಿ ಭೂಮಿಯನ್ನ ಅಥವಾ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಏಕದಳ ಧಾನ್ಯಗಳಲ್ಲಿ ದ್ವಿದಳ ಧಾನ್ಯಗಳನ್ನು ಉತ್ತರ ಕರ್ನಾಟಕ ಕಡೆಗೆ ಬಂದರೆ ಇವತ್ತಿಗೂ ಬಿತ್ತನೆ ಆಗುತ್ತೆ. ಏನು ಜೋಳದಲ್ಲಿ ನಾವು ತೊಗರಿಯನ್ನ ಬಿತ್ತಕ್ಕಂಥದ್ದು, ರಾಗಿಯಲ್ಲಿ ಅಲಸಂದಿ ಅಥವಾ ಹೆಸರನ್ನ ಬಿತ್ತಕ್ಕಂಥದ್ದು, ಹಿಂಗೆ ಬೇರೆ ಬೇರೆ ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಯಾಕೆ ಬಿತ್ತಬೇಕು ಅಂತಂತಂದರೆ, ಏಕದಳ ಧಾನ್ಯಗಳನ್ನು ನಾನು ಹೇಳಿದೆ ಅದು ತಂತು ಬೇರು ಇರೋದ್ರಿಂದ ಮೇಲ್ಮಣ್ಣಿನ ಫಲವತ್ತತೆಯನ್ನು ಬೇಗ ಕೊಂದಾಕ್ಬಿಡುತ್ತೆ. ಆ ಫಲವತ್ತತೆಯನ್ನು ಉಳಿಸ್ಲಿಕ್ಕೆ ದ್ವಿದಳ ಧಾನ್ಯಗಳು ಯಾವ ರೀತಿ ಕಾರಣ ಆಗ್ತವೆ ಅಂದರೆ, ಹೆಚ್ಚು ಎಲೆಯನ್ನು ಉದುರಿಸ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಭೂಮಿಗೆ. ಏಕದಳ ಧಾನ್ಯಗಳು ಹೆಚ್ಚು ಎಲೆಯನ್ನು ಉದುರಿಸಲ್ಲ. ಹಂಗ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ರೈತ ದ್ವಿದಳ ಧಾನ್ಯಗಳನ್ನು ಬಳಸ್ತಾ ಇದ್ದ. ಮತ್ತೆ ಅವರು ಮಾರುತಿ ಸರ್ ಹೇಳ್ತಾ ಇದ್ರು, ಗಮನಿಸ್ಬೇಕು ಉಮೇಶ್ ಸರ್ ಅವರು, ಬೇಸಿಗೆ ನಾವು ಯಾವುದು ಡಿಸೆಂಬರ್ ಚಳಿಗಾಲದಲ್ಲಿ ಹೆಚ್ಚು ನಾವು ದ್ವಿದಳ ಧಾನ್ಯಗಳನ್ನ ಬೆಳಿತೀವಿ, ಬರೀ ಚಳಿಗೆ ಅಂತಂದು. ಜೊತೆಗೆ ಏಕದಳ ಧಾನ್ಯಗಳನ್ನು ಬೆಳಿತೀವಿ. ಯಾವುದು ಗೊತ್ತಾ, ಅತ್ಯಂತ ನಮಗೆ ರೊಟ್ಟಿಗೆ ಪ್ರಖ್ಯಾತವಾದಂತೆ ಬಿಳಿಜೋಳ. ಮಳೆನೇ ಇಲ್ಲ, ನಾವು ಬೆಳಿತಕ್ಕಂಥದ್ದು ಬರೀ ಚಳಿಗೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಮಾತುಗಳು. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿಗಳು. ನನ್ನ ವಾದ, ಬೆಳೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬೆಳೆ, ಬಹುಪಾಲು ಜನ ಬೆಳೀತಕ್ಕಂಥ ಬೆಳೆ ಏಕದಳ ಧಾನ್ಯ. ಅದು ಮಾತ್ರ ದೇಶದ ರೈತರ ಜನರನ್ನ ಬದುಕನ್ನ ಹಸನಾಗಿಸಬಲ್ಲದು ಹೆಚ್ಚಿನದಾಗಿ ಅಂತಕ್ಕಂಥದ್ದು ನನ್ನ ವಾದ. ನೋಡಿ, ಈ ದ್ವಿದಳ ಧಾನ್ಯಗಳು ಅಂತ ನೀವೇನು ಹೇಳ್ತಿರಲ್ಲ, ಅವುಗಳು ಹಸನ ಮಾಡಿರೋದಕ್ಕಿಂತ ಹೆಚ್ಚಾಗಿ ರೈತರನ್ನ ವ್ಯಸನ ಮಾಡಿದೆ ಅಂತಕ್ಕಂಥದ್ದು ನನ್ನ ವಾದ. ಹೇಗೆ ವ್ಯಸನ ಮಾಡಿದೆ ಸರ್? ಸತೀಶ್ ಸರ್ ಹೇಳ್ತಿದ್ರಿ ನೀವು, ದ್ವಿದಳ ಧಾನ್ಯಗಳು ಅತಿ ಹೆಚ್ಚು ರಫ್ತಿಗೆ ಹೆಲ್ಪ್ ಆಗ್ತಾ ಇದ್ದಾವೆ ಅಂತ. ವಾಸ್ತವದಲ್ಲಿ ಹೇಳ್ತೀನಿ ಕೇಳಿ, ಭಾರತ ನಂಬರ್ 1 ಅಕ್ಕಿಯನ್ನ ರಫ್ತು ಮಾಡ್ತಕ್ಕಂಥ ದೇಶ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಜೊತೆಯಲ್ಲಿ ಮಳೆ ಆಶ್ರಿತ ಬೆಳೆಗೆ ತಕ್ಕಂತೆ ಬೆಳೀತಕ್ಕಂಥ ಬೆಳೆ ಯಾವುದಾದ್ರೂ ಇದೆ ಅಂದ್ರೆ ಅದು ಏಕದಳ ಧಾನ್ಯ. ಹೇಗೆ ಅಂತ ಹೇಳ್ತೀನಿ ಕೇಳಿ. ರೆವಿನ್ಯೂ ಭಾಷೆಯಲ್ಲಿ ಹೇಳೋದಾದ್ರೆ, ಬೆಳೆಗಳನ್ನ ನಾವು ಕೃಷಿ ಭೂಮಿಯನ್ನ ಖುಷ್ಕಿ ಜಮೀನು ಮತ್ತು ತೆರಿ ಜಮೀನು ಅಂತ ಕರಿತೀವಿ. ಈ ತೆರಿ ಜಮೀನು ಅಂದ್ರೆ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ತೆಗ್ಗು ಜಮೀನನ್ನ ನಾವು ತೆರೆ ಜಮೀನು ಅಂತ ಕರಿತೀವಿ, ತೆರಿ ಅಂತ. ಖುಷ್ಕಿ ಜಮೀನು ಅಂದ್ರೆ ನೀವು ಬೆದ್ಲು ಅಂತ ಅದಕ್ಕೆ ಖುಷ್ಕಿ ಅಂತ ಈ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ತೆಗ್ಗು ಪ್ರದೇಶದಲ್ಲಿ ನಾವು ಭತ್ತವನ್ನ ಬೆಳಿತೀವಿ. ಮಳೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಏನಾದ್ರೂ ಇದ್ರೆ ಒಂದು ಪ್ರದೇಶದಲ್ಲಿ, ಅಲ್ಲಿ ನಾವು ಸರ್ ಹೇಳಿದ ಹಾಗೆ ಜೋಳವನ್ನ ಬೆಳಿತೀವಿ. ಹಾಗಿರುವಾಗ ಯಾವುದೇ ಕಾರಣಕ್ಕೂ ನಾವು ಪರಿಸರವನ್ನ ನಾಶ ಮಾಡಲ್ಲ. ಏಕದಳ ಧಾನ್ಯವನ್ನ ಬೆಳೆಯುವಾಗ ನಾವು ಪರಿಸರವನ್ನ ಹಾಳು ಮಾಡೋದಿಲ್ಲ. ಸರ್ ನಾವು ಹೇಳ್ತೀವಿ, ಮಾರುತಿ ಶಿಲ್ಲಾಪುರ ಸರ್, ಇವಾಗ ನೀವು ಹೇಳಿದ್ರಿ ಭೂಮಿ ಹಾಳು ಮಾಡ್ತಾ ಇದ್ದೇವಂತ. ಭೂಮಿ ಹಾಳು ಮಾಡಿರೋದೇ ದ್ವಿದಳ ಧಾನ್ಯಗಳು. ಅದು ಹೇಗೆ ಅಂತ ಹೇಳಿದ್ರೆ, ದ್ವಿದಳ ಧಾನ್ಯದ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಏನು ವಿಶಿಷ್ಟತೆ ಇದೆ ಅಂದ್ರೆ, ಅದು ಭೂಮಿಯ ಸಾರವನ್ನ ಹೀರ್ಕೊಳ್ತದೆ, ಭೂಮಿಗೆ ಮತ್ತೇನನ್ನು ಬಿಟ್ಕೊಡೋದಿಲ್ಲ ಅದು. ಅದೇ ಏಕದಳ ಧಾನ್ಯ ಭೂಮಿಯನ್ನ ಸಾರಾಂಶವನ್ನ ಹೀರ್ಕೊಳ್ತದೆ, ಜೊತೆಯಲ್ಲೇ ಮತ್ತೆ ಭೂಮಿಗೆ ಒಂದಿಷ್ಟು ಸಾರವನ್ನ ಬಿಟ್ಕೊಡ್ತದೆ.
ಅದಕ್ಕೆ ನೀವು ಹೇಳಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ಏನು ಅಂದ್ರೆ ಆ ಬೇರೆ ಸೂಚಿಸ್ತದೆ. ಆ ಬೇರುಗಳು ಬಹಳ ಆಳವಾಗಿ ಇಳಿಯಲ್ಲ. ಏಕದಳ ಧಾನ್ಯದ ಬೇರುಗಳು ತಂತು ಬೇರುಗಳು ತಂತು ಬೇರುಗಳಾಗಿರ್ತವೆ, ಹರಡಿಕೊಳ್ತವೆ, ಮೇಲ್ಭಾಗದಲ್ಲಿ ಹರಡಿಕೊಳ್ತವೆ, ಬೀಳೋದಿಲ್ಲ. ಜೊತೆಗೆ ಈಗ ಉದಾಹರಣೆಗೆ ನೀವು ಭತ್ತ, ನಾವು ಜೋಳವನ್ನ ಬೆಳಿತೀವಿ, ರಾಗಿಯನ್ನ, ಅದು ಎಷ್ಟು ರೈತನ ಮಿತ್ರಪ್ಪ ಅಂತ ಅಂದ್ರೆ ಜನಕ್ಕೆ ಮಾತ್ರ ಅದು ಆಹಾರವನ್ನು ಒದಗಿಸೋದಿಲ್ಲ, ಜಾನುವಾರುಗಳಿಗೂ ಕೂಡ ಆಹಾರವನ್ನು ಒದಗಿಸ್ತದೆ ಅಂತ. ಉದಾಹರಣೆಗೆ ಇದು ಭತ್ತದ ಹುಲ್ಲಿಲ್ಲ ಅಂದ್ರೆ ನಾವು ಹೇಗೆ ಜಾನುವಾರುಗಳನ್ನು ಸಾಕೋದು, ರಾಗಿ ಹುಲ್ಲು ಇಲ್ಲ ಅಂದ್ರೆ ನಾವು ಹೇಗೆ ಜಾನುವಾರುಗಳನ್ನು ಸಾಕೋದು, ಆ ಉದ್ದೇಶವನ್ನ ಇಟ್ಕೊಂಡು ಹೇಳೋದಾದ್ರೆ ಏಕದಳ ಧಾನ್ಯಗಳು ಮಾತ್ರ ರೈತನನ್ನ ಸಂರಕ್ಷಿಸಬಲ್ಲು. ನೀವು ಹೇಳೋದಾದ್ರೆ ಬಹಳ ಮುಖ್ಯವಾಗಿ ರೈತನನ್ನ ಅನ್ನದಾತ ಅಂತ ಕರಿತೇವೆ ಹೊರತು ನಾವು ತೊಗರಿದಾತ ಅಂತ ಕರೆಯಲ್ಲ. ಅಂದ್ರೆ ಅರ್ಥ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಸರ್ ಮಾರುತಿ ಶಿಲಾಪು ಸರ್ ಹೇಳಿದ್ರಿ ನೀವು, ಯಾವುದೋ ಒಬ್ಬ ವ್ಯಕ್ತಿ ಬರೀ ಮೊಳಕೆ ಕಾಳುಗಳನ್ನ ತಿಂತಾನೆ ಅಂತ. ಬಹುಶಃ ಆ ವ್ಯಕ್ತಿಗೆ ಪ್ರೋಟೀನ್ ಅಂಶ ಕಡಿಮೆ ಇರಬೇಕು, ಆಗಿದ್ರೆ ಕೋಟ್ಯಾಂತರ ಜನ ಅನ್ನವನ್ನ ತಿಂದು ಬದುಕ್ತಾ ಇಲ್ವೇ? ಅಂದ್ರೆ ಅರ್ಥ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಈಗ ಉದಾಹರಣೆ ಹೇಳೋದಿದ್ರೆ, ನೀವು ದುಡ್ಡನ್ನು ತಂದು ಕೊಡ್ತೇನೆ ಅಂತ ಹೇಳ್ತೀರಾ ದ್ವಿದಳ ಧಾನ್ಯಗಳು, ಅದು ಹೇಗೆ ಸಾಧ್ಯ? ಅದೇ ದುಡ್ಡು ಜನರ ದರ್ಪವನ್ನ ಅಡಗಿಸಿದೆ, ಅದೇ ದುಡ್ಡು ಜನರ ಆತ್ಮಹತ್ಯೆಗೆ ಕಾರಣ ಆಗಿದೆ. ಉದಾಹರಣೆಗೆ ನಾವು ಪಂಜಾಬ್ ರಾಜ್ಯವನ್ನ ಬ್ರೆಡ್ ನ ಬಾಸ್ಕೆಟ್ ಅಂತ ಕರಿತೀವಿ. ಬ್ರೆಡ್ ನ ಬಾಸ್ಕೆಟ್ ಅಂತ ಏನಾದ್ರೂ ನಾವು ಇಡೀ ದೇಶದಲ್ಲಿ ಕರಿತಕ್ಕಂಥದ್ರ ಒಂದು ರಾಜ್ಯ ಇದೆ ಅಂದ್ರೆ ಅದು ಪಂಜಾಬ್ ರಾಜ್ಯ ಮಾತ್ರ. ಅದು ಬೆಳೀತಕ್ಕಂಥ ಬೆಳೆ ಯಾವುದೇ ಹೆಸರಲ್ಲ, ತೊಗರಿ ಅಲ್ಲ, ಮತ್ತಿನ್ಯಾವುದೇ ಆಗಿರ್ತಕ್ಕಂಥ ದ್ವಿದಳ ಧಾನ್ಯ ಅಲ್ಲ, ಅದು ಬೆಳೀತಕ್ಕಂಥದ್ದು ಗೋಧಿ. ನಂಬರ್ 1 ರಾಜ್ಯ ಅದು. ಇವತ್ತಿಗೂ ಕೂಡ ಆ ಭಾಗದ ಜನರನ್ನ ಹಸಿವನ್ನ ಹಿಂಸಿದೆ. ಹಾಗಿರುವಾಗ ಅತ್ಯಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ದೇಶದ ಜನರನ್ನ, ಅವರ ಬದುಕನ್ನ ಹಸನಾಗಿಸಿರ್ತಕ್ಕಂಥದ್ದು ಯಾವುದು? ಏಕದಳ ಧಾನ್ಯ ಮಾತ್ರ. ದ್ವಿದಳ ಧಾನ್ಯ ಇದೆಯಲ್ಲ, ದ್ವಿದಳ ಧಾನ್ಯ ಆದಾಯವನ್ನ ಎಲ್ಲೋ ಒಂದ್ ಕಡೆ ಹೆಚ್ಚಿಸ್ತದೆ ಅಂತ ಅನ್ಕೊಳ್ತೀವಿ. ಹೆಚ್ಚಿಸ್ತದೆ ಅದಷ್ಟೊತ್ತಿಗೆ ಅವರ ಬದುಕನ್ನು ಕೂಡ ವ್ಯಸನಾಗಿಸ್ತದೆ ಅಂತಕ್ಕಂಥದಕ್ಕೆ ಸಾಕಷ್ಟು ಉದಾಹರಣೆಯನ್ನು ಕೊಡಬಹುದು. 1998ರಲ್ಲಿ ಅಧ್ಯಕ್ಷ 1998ರಲ್ಲಿ ಈ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯ ರೈತರು ಯಾವುದನ್ನ ಏನು ತೊಗರಿ ಬೆಳೆಯಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ 1998ರಲ್ಲಿ ರೈತರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದೇ. ತೊಗರಿ ಬೆಳೆಯ ರೈತರು ಆತ್ಮಹತ್ಯೆ ಆರಂಭ ಆಗ್ತಲ್ಲ, ಅಲ್ಲಿಂದ ಆರಂಭ ಆಗಿರ್ತಕ್ಕಂಥದ್ದು ತೊಗರಿ ದ್ವಿದಳ ಧಾನ್ಯಕ್ಕೆ ಒಂದು ಉದಾಹರಣೆ ಅಂತ. ಸೊ ಸಾಕಷ್ಟು ಉದಾಹರಣೆಗಳನ್ನ ನೀವೆಷ್ಟೇ ಉದಾಹರಣೆಯನ್ನು ಕೊಟ್ಟರೂ ಕೂಡ ಏಕದಳ ಧಾನ್ಯಗಳ ಮುಂದೆ ಯಾವ ದ್ವಿದಳ ಧಾನ್ಯವೂ ಕೂಡ ರೈತರನ್ನ ಹಸನಾಗಿಸ್ತಾ ಇಲ್ಲ, ಅವರ ಬದುಕನ್ನ ಹಸನಾಗಿಸ್ತಾ ಇಲ್ಲ, ಬದುಕನ್ನ ಕಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥದ್ದು ನನ್ನ ವಾದ. ಒಳ್ಳೆ ಅಂಶಗಳನ್ನು ಚರ್ಚೆ ಮಾಡಿದ್ರಿ. ಅವರೆಲ್ಲ ಹೇಳ್ತಿದ್ರಿ ಏಕದಳ ಧಾನ್ಯಗಳು ಯಾವ ರೀತಿ. ಈ ಪಂಜಾಬನ್ನು ನಾವು ಗೋಧಿಯ ಕಣಜ ಅಂತ ಕರಿತೀವಿ, ಆಂಧ್ರವನ್ನ ಭತ್ತದ ಕಣಜ ಅಂತ ಕರಿತೀವಿ, ಈ ತೊಗರಿಯ ಕಣಜ ಅಂತ ಯಾವ ರಾಜ್ಯವನ್ನ ನಾವು ಕರೆದಿಲ್ಲ ಅಂತ ಅವರು ಆ ರೀತಿಯಲ್ಲಿ ಕರೆಯಕ್ಕಾಗಿದೆ. ಈಗ ಅನ್ನದಾತ ಅಂತ ಕರಿತೀವಿ, ಗೋಧಿದಾತ ಅಂತ ಕರೆಯಲ್ಲ. ಅಂದ್ರೆ ಅನ್ನದಾತ ಅಂದ್ರೆ ಭತ್ತ ತಿನ್ನರಿ ಮಾತ್ರ ಅನ್ನ ಅಂತ ಹೇಳಲ್ಲ. ಅನ್ನ ಅಂತಂದ್ರೆ ಏನು ಅಂತಂದ್ರೆ ವಿಶಾಲ ಅರ್ಥದಲ್ಲಿ ಆಹಾರ ಅಂತ ಬರುತ್ತೆ. ಸತೀಶರ್ ಅದಕ್ಕೆ ಉತ್ತರ ಕೊಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ವಿಶಾಲ ಅರ್ಥದಲ್ಲಿ ಬಂದಂತ ಒಂದು ಸಂದರ್ಭದಲ್ಲಿ ಅವರು ಭೂಮಿಯ ಹಸನಾಗಿಸುವುದರಲ್ಲಿ ಹೇಳಿದ್ರು, ನೀವು ಯಾವ ಮಟ್ಟಕ್ಕೆ ಅದನ್ನ ನೀವು ಒಪ್ಕೊಂತೀರಿ ಆ ಮಟ್ಟಕ್ಕೆ ನೀವು. ಈಗ ಅವ್ರ ದೃಷ್ಟಿಕೋನದಲ್ಲಿ ಹೇಳಿದ್ರೆ ಅವರು ಭೂಮಿಯ ಸಾರವನ್ನ ಅದು ಹೆಚ್ಚು ಮಾಡುತ್ತೆ ಯಾವುದು ಏಕದಳ ಧಾನ್ಯಗಳು ಅಂತಂದು. ಬಹುಮುಖ್ಯ ಭೂಮಿಯ ಸಾರವನ್ನ ಹಿಡಿದಿಡ್ತಕ್ಕಂಥ ಕೆಲಸವನ್ನ ದ್ವಿದಳ ಧಾನ್ಯಗಳು ಮಾಡ್ತವೆ ವೈಜ್ಞಾನಿಕವಾಗಿ. ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಂತೀರಿ ಅವರು ಹೇಳಿದ್ರೆ. ಅವರು ಒಂದು ವಾದವನ್ನ ಬಹಳ ಚೆನ್ನಾಗಿ ಮಂಡಿಸಿದ್ರು ಅವರು ಮೇಸರು. ಅದಕ್ಕೆ ನಿಮ್ಮ ಒಂದು ಪ್ರತ್ಯುತ್ತರ ಏನು? ಅವರ ಮಾತಲ್ಲಿ 1-2 ಅಂಶವನ್ನು ನಾನು ತಪ್ಪಾಗಿ ಆಗಿದೆ ಅಂತ ಹೇಳ್ತೀನಿ. ಅಂದ್ರೆ ಮೊದಲನೇದಾಗಿ ಏಕದಳ ಧಾನ್ಯಗಳು ಭೂಮಿಯ ಸಾರವನ್ನು ರಕ್ಷಣೆ ಮಾಡ್ತವೆ ಅಂತ ಹೇಳುದು ಅದು ಅವರ ತಪ್ಪು ಅಭಿಪ್ರಾಯ. ಅದು ಒಪ್ಪುವಂತ ವಿಚಾರ ಅಲ್ಲ. ಯಾಕಂದ್ರೆ ದ್ವಿದಳ ಧಾನ್ಯಗಳ ಬೇರು ತಾಯಿ ಬೇರು ಅಂತ ಹೇಳ್ತೀವಿ, ಆಳಕ್ಕೆ ಎಳೆದು ಬಿಟ್ಟು ತನಗೆ ತಾನೇ ಹೆಚ್ಚು ಬೇಕಾಗಿರ್ತಕ್ಕ 90% ಬೇಕಾದಂತಹ ಸಾರಜನಕವನ್ನ ತಾನೇ ಸ್ಥಿರೀಕರಣ ಮಾಡ್ಕೊಳ್ಳುತ್ತೆ ದ್ವಿದಳ ಧಾನ್ಯದ ಬೆಳೆ, ನೈಟ್ರೋಜನ್ ತಗೊಳತ್ತೆ. ಹಾಗಾಗಿ ಮತ್ತೆ ಎಲೆಯನ್ನ ಉದುರಿಸುತ್ತೆ. ಎಲೆಯನ್ನ ಉದುರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ರಕ್ಷಣೆ ಮಾಡುತ್ತೆ, ಮುಂದಿನ ಬೆಳೆಗೂ ಒಂದು ಉತ್ತೇಜನ ಕೊಡುತ್ತೆ ಅದು ದ್ವಿದಳ ಧಾನ್ಯದ ಬೆಳೆ. ಆದ್ರೆ ಈ ಏಕದಳ ಧಾನ್ಯದ ಬೆಳೆಗಳು ಕೇವಲ ಬೇರನ್ನ ಪಸರಿಸ್ಕೊಂಡು ಹೋಗುತ್ತೆ, ಆಳಕ್ಕೆ ಹೋಗಲ್ಲ, ಪಸರಿಸ್ಕೊಂಡು ಹೋಗುತ್ತೆ. ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಫಲವತ್ತತೆಗೆ ಧಕ್ಕೆನ ತರುತ್ತೆ. ಇದನ್ನ ಸ್ಪಷ್ಟವಾಗಿ ತಾವು ತಿಳ್ಕೋಬೇಕು. ಒಂದು ಆಮೇಲೆ ಅವರು ರೈತರನ್ನ ಗುರುತಿಸ್ಬೇಕಾದ್ರೆ ಅನ್ನದಾತ ಅಂತ ಕರಿತೀವಿ ಅಂತ. ಅಕ್ಕಿ ಮಾತ್ರ ಕೂಡ ಅನ್ನದಾತ ಅಲ್ಲ. ಸಾಮಾನ್ಯವಾಗಿ ಜನರಲೈಸ್ ಆಗಿ ಹೇಳೋದಂತಂದ್ರೆ ಎಲ್ಲಾ ತರದ ಊಟವನ್ನು ಕೊಡ್ತಕ್ಕಂತ ಆಹಾರವನ್ನು ಕೊಡ್ತಕ್ಕಂಥ ಅನ್ನ ಅಂದ್ರೆ ಆಹಾರ ಅಂತ ಅನ್ನದಾತ ಅಂತ ಕರಿಬಹುದು ನಾವು. ಇಲ್ಲಿ ಅಕ್ಕಿ ತಿನ್ನೋದ್ರಿಂದ ನಾವು ಅನ್ನದಾತ ಅಂತ ಕರಿತೀರ ಅನ್ನೋ ವಿಚಾರ ಅಲ್ಲ. ಆಮೇಲೆ ಮತ್ತೊಂದು ವಿಚಾರ ಸರ್, ಇಲ್ಲಿ ನೀವು ಒಂದು ಕಂಪ್ಯಾರಿಸನ್ ಮಾಡಿ ಹೇಳ್ಬೇಕಾಯ್ತು, ನೀವಿಬ್ರು ಹೇಳ್ಬೇಕಾಯ್ತು ಕಂಪ್ಯಾರಿಸನ್ ಮಾಡಿ. ಏನಂತಂದ್ರೆ ಈಗ
ಒಂದು ಕ್ವಿಂಟಾಲ್ ಭತ್ತವನ್ನ ಮಾರಕ್ಕೆ ಹೋದಾಗ ಅದರ ಬೆಲೆ ರೈತನಿಗೆ ಏನ್ ಸಿಗುತ್ತೆ? 1 ಕ್ವಿಂಟಾಲ್ ಉದ್ದು ಅಥವಾ ಒಂದು ಕ್ವಿಂಟಾಲ್ ಸೋಯಾಬೀನು, 1 ಕ್ವಿಂಟಾಲ್ ಬಟಾಣಿ ಅಥವಾ 1 ಕ್ವಿಂಟಾಲ್ ಕಡಲೆ ಇದನ್ನ ಮಾರಾಟ ಮಾಡಕ್ ಹೋದಾಗ ಅವನಿಗೆ ಸಿಗ್ತಕ್ಕಂಥ ಆದಾಯ ಯಾವ ಮಟ್ಟಿಗಿದೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಭತ್ತಕ್ಕಿರೋ ಬೆಲೆನೇ ಬೇರೆ, ಗೋಧಿಗಿರ್ತಕ್ಕಂಥ ಬೆಲೆನೇ ಬೇರೆ, ಜೋಳಕ್ಕಿರ್ತಕ್ಕಂಥ ಬೆಲೆನೇ ಬೇರೆ, ನಮ್ಮ ದ್ವಿದಳ ಧಾನ್ಯಗಳಿಗಿರ್ತಕ್ಕಂಥ ಬೆಲೆನೇ ಬೇರೆ. ಚಿನ್ನ ಸರ್, ಅದು ಚಿನ್ನ. ದ್ವಿದಳ ಧಾನ್ಯ ಇದೆಯಲ್ಲ ಅದು ಚಿನ್ನ, ಸಮೃದ್ಧಿಯ ಸಂಕೇತ ಅನ್ನೋದನ್ನ ಒಪ್ಕೊಳ್ಳಿ ನೀವು. ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ನೀವು ಈಗ ಪ್ರಕಾಶ್ ಸರ್ ಕೂಡ ಬೇಕಾದ್ರೆ ಏನಾದ್ರೂ ಅವರ ಏಜ್ ಕ್ರೈಟೀರಿಯಾದಿಂದ ಡಾಕ್ಟರ್ ಹತ್ರ ಹೋದ್ರೆ ಸ್ಪಷ್ಟವಾಗಿ ಅವ್ರಿಗೆ ಇದೇ ಮಾತು ಹೇಳ್ತಾರೆ ಡಾಕ್ಟರ್. ಸರ್ ನೀವು ಸ್ವಲ್ಪ ಅನ್ನನ ಕಮ್ಮಿ ತಿನ್ನಿ ಅಂತ, ಅನ್ನನ ಕಮ್ಮಿ ತಿನ್ನಿ ಸರ್, ಅನ್ನನ ಕಮ್ಮಿ ತಿನ್ನಿ ಅಂತಾರೆ. ಯಾಕೆ ಅಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅದು ಕಮ್ಮಿ ತಿನ್ನಿ. ಯಾಕಂದ್ರೆ ಅಷ್ಟೇ ಸಮೃದ್ಧವಾಗಿರ್ತಕ್ಕಂಥ ಏಕದಳ ಧಾನ್ಯದಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಹೆಚ್ಚಿನ ಪ್ರೋಟೀನ್ ಅಂಶಗಳು ಸಿಗೋದೇ ಇಲ್ಲ. ಆದ್ರೆ ದ್ವಿದಳ ಧಾನ್ಯದಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಮತ್ತೆ ಕಬ್ಬಿಣದ ಅಂಶಗಳು ಯಥೇಚ್ಛವಾಗಿದೆ. ಸೊ ಇವೆಲ್ಲವೂ ಇರೋದ್ರಿಂದ ಸಮೃದ್ಧ ಭರಿತವಾಗಿರ್ತಕ್ಕಂಥ ನಮಗೆ ಪ್ರೋಟೀನ್ ಅಂಶಗಳು, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಆರೋಗ್ಯಕಾರಿ ಅಂಶಗಳು ದ್ವಿದಳ ಧಾನ್ಯದಲ್ಲಿ ಸಿಗುತ್ತೆ. ಹಾಗಾಗಿ ಇವತ್ತಾಗ್ಲೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು ಸಣ್ಣ ಹುಡುಗರಿದ್ದಾಗ ಈ ದ್ವಿದಳ ಧಾನ್ಯದ ಬೇಳೆಕಾಳುಗಳನ್ನು ನೆನೆಸ್ಬಿಟ್ಟು ಬೆಳಗ್ಗೆ ತಿನ್ನಕ್ಕೆ ಹೇಳ್ತಾ ಇದ್ರು ಅಂತ. ಜಿಮ್ಮಿಗೆ ಹೋಗ್ತಕ್ಕಂಥ ಬಹಳಷ್ಟು ಜನ, ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಬಹಳಷ್ಟು ಜನ, ಮತ್ತೆ ಡಾಕ್ಟರ್ ಸಲಹೆ ಕೊಡ್ತಕ್ಕಂಥ ವಿಚಾರಗಳು, ಬೇಳೆಕಾಳನ್ನ ಯಥೇಚ್ಛವಾಗಿ ತಿನ್ನಿ ಸ್ವಾಮಿ. ಆ ಬೇಳೆಕಾಳನ್ನ ಯಥೇಚ್ಛವಾಗಿ ತಿಂದಾಗ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಈ ಆಧುನಿಕ ಯುಗದಲ್ಲಿ ನಾವು ಅನ್ನವನ್ನು ತಿನ್ನೋದ್ರ ಮೂಲಕ ಅಥವಾ ಏಕದಳ ಧಾನ್ಯವನ್ನು ಹೆಚ್ಚಾಗಿ ತಿನ್ನೋದ್ರ ಮೂಲಕ ಅಡ್ಡಡ್ಡ ಬೆಳ್ಕೊಂಡಿದ್ದೀವಿ. ನಮ್ಮ ಡ್ರೆಸ್ಗಳು ಕೂಡ ವ್ಯತ್ಯಾಸ ಆಗ್ತಾ ಇದಾವೆ. ಸೊ ಹಾಗಾಗಿ ಡಾಕ್ಟರ್ ಸಲಹೆ ಮಾಡ್ತಿರ್ತಕ್ಕಂಥದ್ದು ದ್ವಿದಳ ಧಾನ್ಯಕ್ಕೆ. ಸೊ ರೈತರು ಇವತ್ತು ದ್ವಿದಳ ಧಾನ್ಯದ ಬೆಳೆಗೆ ಹೆಚ್ಚು ಒತ್ತು ಕೊಡೋದ್ರಿಂದ ಸರ್ಕಾರವೂ ಕೂಡ ದ್ವಿದಳ ಧಾನ್ಯದ ಬೆಳೆಗೆ ಉತ್ತೇಜನ ಕೊಡ್ತಿರೋದ್ರಿಂದ ಅದಕ್ಕೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಪರಿಪಾಠನೆ ಬರಲ್ಲ. ಅಲ್ಲಿ ಭತ್ತದ ರೇಟ್ ಕಮ್ಮಿ ಆಯ್ತು ಅಂದ್ರೆ, ಜೋಳದ ರೇಟ್ ಕಮ್ಮಿ ಆಯ್ತು ಅಂದ್ರೆ ಸರ್ಕಾರ ಬೆಂಬಲ ಬೆಲೆ ಕೊಡಬೇಕಾಗತ್ತೆ ರೈತರನ್ನ ಉಳಿಸೋಕ್ಕೋಸ್ಕರ. ಆದ್ರೆ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ನಷ್ಟದ ಪ್ರಶ್ನೆನೇ ಬರಲ್ಲ ಇಲ್ಲಿ. ಆಗ್ಲೇ ನಮ್ಮ ಮಾರುತಿ ಸರ್ ಹೇಳ್ತಾ ಇದ್ರು, ಏನು ಇಲ್ಲಿ ಅದೇ ಕೂಡ ಬೇರೆ ತರ ಭತ್ತದಲ್ಲಿ ಅನೇಕ ವಿಧಗಳಿದಾವೆ, ಜೋಳದಲ್ಲಿ ಅನೇಕ ವಿಧಗಳಿದಾವೆ. ಆದ್ರೆ ದ್ವಿದಳ ಧಾನ್ಯದಲ್ಲಿ ವಿಧಗಳ ಸಂಖ್ಯೆ ಕಮ್ಮಿ ಇದೆ. ಅಲ್ಲಿ ಕ್ರಾಸ್ ಬೀಡ್ಸ್ ಇಲ್ಲ. ಅಲ್ಲಿ ನಾವು ಒಂದು ಮೂಲವನ್ನ ಕಾಪಾಡ್ಕೊಂಡ್ ಬಂದಿದ್ವಿ. ಸೊ ಮೂಲವನ್ನ ಕಾಪಾಡ್ಕೊಂಡು ಬಂದಿರೋದ್ರಿಂದ ಆ ಬೆಳೆ ಸಮೃದ್ಧಿಯ ಸಂಕೇತ. ರೈತರನ್ನ ಉಳಿಸೋದು ರೀತಿ ಅದೊಂಥರ ಇನ್ಶೂರೆನ್ಸ್ ಮೇಲೆ ದುಡ್ಡು ಹಾಕ್ದಂಗಲ್ಲ. ಅದು ಇಲ್ಲಿ ಇನ್ಶೂರೆನ್ಸ್ ಅವಶ್ಯಕತೆ ಇದೆ, ಬೆಳೆ ವಿಮೆ ಅವಶ್ಯಕತೆ ಇದೆ. ಇಲ್ಲಿ ಏಕದಳ ಧಾನ್ಯದಲ್ಲಿ ಡೂಪ್ಲಿಕೇಟ್ ಇಲ್ಲೇ ಇಲ್ಲ. ಸಮೃದ್ಧಿ ಸಂಕೇತ ಇದು. ಸೊ ಹಾಗಾಗಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಕಬ್ಬಿಣದ ಅಂಶಗಳು ಯಥೇಚ್ಛವಾಗಿರ್ತಕ್ಕಂಥ ಇಲ್ಲೇ ಇದೆ, ಎಲ್ಲವೂ ಇದೆ. ಆಮೇಲೆ ಮೊಳಕೆ ಬಡಿಸುತ್ತೆ. ಆಮೇಲೆ ನಮ್ಮ ದ್ವಿದಳದ ಧಾನ್ಯದ ಬೆಳೆಗಳು ಯಾವುದೇ ಒಂದು ಆಹಾರ ಪದಾರ್ಥವನ್ನ ತಯಾರು ಮಾಡಬೇಕಾದ್ರೆ ಸರಳವಾಗಿ ಅದರಲ್ಲಿ ಮಿಂಗಲ್ ಆಗಕ್ಕೆ ಸಾಧ್ಯ ಇದೆ. ಆಮೇಲೆ ಮೊಳಕೆ ಬಡಿಸಿರ್ತಕ್ಕಂಥ ಬೀಜದಲ್ಲಿ ಅಸ್ಕಾಬಿಕ್ ಆಮ್ಲ, ಸಿಹಿ ಜೀವತತ್ವ ಯಥೇಚ್ಛವಾಗಿರೋದ್ರಿಂದ ವಿಟಮಿನ್ ಸಿ ಜಗತ್ತಿನಲ್ಲಿ ದ್ವಿದಳ ಧಾನ್ಯದ ಬೆಳೆಗೆ ಬೇಡಿಕೆ ಜಾಸ್ತಿ ಇದೆ. ಸೊ ಹಾಗಾಗ್ಬಿಟ್ಟು ಇವತ್ತು ದ್ವಿದಳ ಧಾನ್ಯದ ಬೇಡಿಕೆ ಹೆಚ್ಚಿರೋದ್ರಿಂದ ರೈತರ ಜೀವನ ಅದು ಹಸನ್ ಮಾಡ್ತಾ ಇದೆ. ಬರ್ತೀನಿ ಸರ್, ಒಳ್ಳೆ ಅಂಶಗಳನ್ನ ಹೇಳಿದ್ರು. ಹೇಳ್ತಾ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ದ್ವಿದಳ ಧಾನ್ಯಗಳು ಅಂತ ಬಂತು. ಬಹುಶಃ ನಾನು ಚಿಕ್ಕವನಿದ್ದಾಗ ಬೆಳೀತಕ್ಕಂಥ ಒಂದು ಯಾವುದು ತೊಗರೆ, ಇವತ್ತು ಹೈಬ್ರಿಡ್ ತೊಗರೆ ಬಂದಾದ್ಮೇಲೆ ಅವು ಬಹುಬೇಗ ಹೈಟ್ ಬೆಳೆದು, ಅವಾಗ ಎಷ್ಟಿದ್ವು ಅಂತಂದರೆ ಬಹಳ ಹೈಟ್ ಬೆಳೀತಾ ಇರಲಿಲ್ಲ ನಾವು ಚಿಕ್ಕರಿದ್ದಾಗ. ಗಿಡ್ಕೆ ಇರೋವು ತೊಗರೆ, ಸಣ್ಣ ತೊಗರೆಗಳು ಗಟ್ಟಿ ಬರ್ತಕ್ಕಂಥವು. ಈಗ ಇಷ್ಟಿಷ್ಟು ದಪ್ಪ ತೊಗರೆ ಬರ್ತಾ ಇದ್ದಾವೆ. ಬೀನ್ಸ್ಗಳಲ್ಲಿ ನೋಡಬೇಕು, ವೆರೈಟೀಸ್ ಬೀನ್ಸ್ಗಳು ಬಂದಿದ್ದಾವೆ. ಅಲ್ಲಿನೂ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದ್ವಿದಳ ಧಾನ್ಯಗಳಲ್ಲೂ ಸಹ ಕ್ರಾಸಿಂಗ್ ಇದೆ. ಇಲ್ಲಿ ಕ್ರಾಸ್ ಸೆಡ್ಸಿಂಗ್ ಇದೆ. ಅದ ನಾನು ಗಮನಕ್ಕೆ ತಂದಿದ್ದೆ ನಾನು ಇವ್ರ ಮುಂದಿನ ಹಂತಗಳಲ್ಲಿ. ಮತ್ತೆ ಉಮೇಶ್ ಸರ್ ಮಾತಾಡುವಾಗ ಅದಕ್ಕೆ ಏನಾದ್ರು ಉತ್ತರ ಕೊಡ್ತಾರೆ ಅನ್ಕೊಂಡಿದ್ದೆ ನಾನು. ಸತೀಶ್ ಸರ್ ಅಲ್ಲಿ ಏಕದಳ ಧಾನ್ಯಗಳು ಅವ್ರು ಹೇಳಿದ್ರು, ಭತ್ತದ ಹುಲ್ಲು, ಜೋಳದ ಸಪ್ಪೆ ಇರ್ಬೋದು, ರಾಗಿಯ ಹುಲ್ಲು, ಜಾನುವಾರುಗಳಿಗೆ ನಮಗೆ ಇದೇ ಪ್ರಮುಖ ಅಂತಂದ್ರು. ಬಹುಶಃ ಅದಕ್ಕಿಂತನೂ ದ್ವಿದಳ ಧಾನ್ಯಗಳಲ್ಲಿ ನಾವು ಬಂದ ಒಟ್ಟು ಅಂತ ಕರಿತೀವಿ. ಅಲ್ಲಿ ಹುಲ್ಲು ಅಂತ ಕರೆದ್ರೆ ಅಂದ್ರೆ ದ್ವಿದಳ ಧಾನ್ಯಗಳಿಗೆ ಎಲೆಯ ಇದನ್ನ ಒಟ್ಟು ಅಂತ ಕರೀತೀವಿ. ತೊಗರಿ ಒಟ್ಟು ಅಥವಾ ನಾವು ಇನ್ಯಾವುದು ಕಡಲೆ ಒಟ್ಟನ್ನು ಸಪ್ರೇಟಾಗಿ ಬಂದು ನಾವು ಕಣದಲ್ಲಿ ಒಟ್ಟಿಗೆ ಅಂತೀವಿ. ಅದನ್ನ ಹೆಚ್ಚಾಗಿ ನಾವು ಕೊಡ್ತಕ್ಕಂಥದ್ದು ಹಸುಗಳಿಗೆ.
ಆಮೇಲೆ ಎತ್ತುಗಳಿಗೆ ಕೊಡ್ತೀವಿ. ಅದು ಪೌಷ್ಟಿಕವಾದಂಥ ಆಹಾರ ಅಂತ ಒಟ್ಟು ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಅಂತ ಎರಡೂ ನಾವು ಬೆಳೆಯನ್ನು ಆಹಾರವಾಗಿ ಬೆಳೆಸ್ತೀವಿ. ಅದು ಕುರಿಗಳಿಗೆ ನಮಗೆ ಒಟ್ಟು ಬೇಕೇ ಬೇಕು. ತೊಗರಿ ಒಟ್ಟಿದ್ದಂದರೆ ಕುರಿಗಳು ಚೆನ್ನಾಗಿ ಬೆಳಿತೇವೆ. ತೊಗರಿ ಒಟ್ಟಿರ್ಬೋದು, ಕಡಲೆ ಒಟ್ಟಿರ್ಬೋದು, ಚೆನ್ನಾಗಿ ತಿಂತವೆ. ರಾಗಿ ಹುಲ್ಲು ತಿನ್ನಲ್ಲ, ಭತ್ತದ ಹುಲ್ಲು ತಿನ್ನಲ್ಲ. ಅವು ಜಾನುವಾರುಗಳು ಎಮ್ಮೆ, ಹಸುಗಳು ಭತ್ತ ಮತ್ತು ರಾಗಿನ ತಿಂತವೆ. ಅದರ ತೊಗರಿ ಒಟ್ಟು ಮತ್ತು ನಾವು ಕಡಲೆ ಒಟ್ಟನ್ನು ನಾವು ಇದು ಮಾಡುವಾಗ ಈ ಕುರಿಗಳಿಗೆ, ಮೇಕೆಗಳಿಗೆ ನಾವು ಹೆಚ್ಚಾಗಿ ಅದನ್ನು ಬಳಸ್ತೀವಿ ಈ ನಿಟ್ಟಿನಲ್ಲಿ. ಮತ್ತು ಇವರು ಹೇಳ್ತಾ ಇದ್ರು, ಡಾಕ್ಟರ್ ತಕ್ಕೆ ಹೋದ್ನಂತಂದ್ರೆ ಅನ್ನ ತಿನ್ನಬೇಡಿ, ನೆಕ್ಸ್ಟ್ ದ್ವಿದಳ ತಿನ್ನಿ ಅಂತ ಹೇಳಿದ್ರೆ. ಅನ್ನ ತಿನ್ನಬೇಡಿ ಅಂತಂದ್ರೆ ಡಾಕ್ಟರ್ ಹೇಳ್ತಕ್ಕಂಥ ಎರಡನೇ ಆಪ್ಷನ್ ಯಾವ್ದು ಹೇಳ್ತಾರೆ? ರಾಗಿ ಹೇಳ್ತಾರೆ, ಗೋಧಿ ಹೇಳ್ತಾರೆ. ಅಲ್ಲಲ್ಲ, ಯಾಕೆಂದ್ ನೋಡಿ, ಇಷ್ಟೆಲ್ಲ ನಿಮ್ ತಗ ಆಪ್ಷನ್ ಇದ್ರು ಮತ್ತೆ ಅವರು ಖಂಡಿತವಾಗಿ ಹೇಳಿದ್ರೆ ದ್ವಿದಳ ಧಾನ್ಯಗಳೇ ಅತ್ಯಮೂಲ್ಯ. ಮತ್ತೆ ಅದ್ರಾಗ ಎಲ್ಲ ಇವನ್ ಹೇಳಿದ್ರು, ನಮ್ಮ ಯಾವ್ಯಾವ ಲೋಹಗಳು ಸಿಗ್ತವೆ ಅಂತಂದು ಎಲ್ಲವನ್ನೂ ಹೇಳಿದ್ರು. ಒಂದು ಪಟ್ಟಿನೇ ಹೇಳಿಬಿಟ್ರು. ನಮಗೆ ಬೇಕಾದಂಥ ವಿಟಮಿನ್ಸ್ಗಳು, ಪ್ರೋಟೀನ್ಗಳು ಏನೇನು ಬೇಕು ಎಲ್ಲವೂ ನಮಗೆ ದ್ವಿದಳ ಧಾನ್ಯಗಳಲ್ಲೇ ಸಿಗ್ತಕ್ಕಂಥದ್ದು. ಇದಕ್ಕೆ ಮತ್ತೆ ಪ್ರಕಾಶ್ ಸರ್ ಏನ್ ಹೇಳ್ತೀರಿ? ನಮ್ಮ ಎದುರಾಳಿ ತಂಡದವರು ಹೇಳ್ತಿರ್ತಕ್ಕಂಥ ವಾದವನ್ನು ನೋಡ್ಬಿಟ್ರೆ ಬಹುಶಃ ಅವರು ಏಕದಳ ಧಾನ್ಯಗಳ ಬಗ್ಗೆ ಅಧ್ಯಯನ ಮಾಡದೆ ಈ ಒಂದು ಡಿಸ್ಕಷನ್ ಕೂತ್ಕೊಂಡಿದ್ದಾರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಎಕ್ಸಾಂಪಲ್ಸ್ ಗಳು ಹೆಂಗಿತ್ತು ಅಂತಂದ್ರೆ, ನೀನ್ ಡಾಕ್ಟರ್ ಹತ್ರ ಹೋಗ್ತೀಯಾ, ಹೋದ ತಕ್ಷಣ ನೀನು ಅಕ್ಕಿ ತಿನ್ಬೇಡ ಅಂತಾರೆ. ಅಕ್ಕಿ ತಿನ್ಬೇಡ ಅಂತ ಅಂದ ತಕ್ಷಣ ನನಗೆ ತೊಗರಿಬೇಳೆ ತಿನ್ನು, ಉದ್ದಿನ ಬೇಳೆ ತಿನ್ನು, ಅವೆಲ್ಲ ನನಗಂತೂ ಸಜೆಷನ್ ಕೊಟ್ಟಿಲ್ಲ. ಆಹಾರ ಧಾನ್ಯಗಳ ಬದಲಾಗಿ ಇನ್ನೊಂದು ಆಹಾರ ಧಾನ್ಯಗಳ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು, ನೀನು ಹೋಗ್ಬಿಟ್ಟು ತೊಗರಿ ಕಾಳು ತಿನ್ನು, ನೀನು ಶೇಂಗಾ ಬೀಜ ತಿನ್ನು, ನೀನು ಹೋಗ್ಬಿಟ್ಟು ಹೆಸರು ಬೇಳೆ ತಿನ್ನು, ಇವತ್ತು ಯಾವ ಡಾಕ್ಟರ್ ಕೂಡ ಇಲ್ಲ. ಅದ್ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ವಿಟಮಿನ್ಗಳ ಅಂಶ ಮತ್ತೆ ಪ್ರೋಟೀನ್ಗಳ ಅಂಶ ಎಷ್ಟು ದ್ವಿದಳ ಧಾನ್ಯದಲ್ಲಿ ಇದೆಯೋ ಕೂಡ ಏಕದಳದಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ದೇಹಕ್ಕೆ ಉಪಯುಕ್ತವಾಗಿರುತ್ತೆ. ಬೇಕಾದ್ರೆ ರಾಗಿ ಬಿಟ್ರೆ ಬೇರೆ ಕಡೆ ಸಿಗೋದಿಲ್ಲ. ರಾಗಿ ಉಂಡವನಿಗೆ ರೋಗವಿಲ್ಲ ಅಂತಕ್ಕಂಥ ಗಾದೆನೂ ಕೂಡ ಅವ್ರಿಗೆ ಗೊತ್ತಿಲ್ಲ, ನಿರೋಗಿ ಆದಂತ. ಗೋಧಿ ಇವತ್ತು ಹೇಗಿದೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಆಹಾರಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಏಕಧಾನ್ಯದ ಬೆಳೆ ಅಂತಂದ್ರೆ ಗೋಧಿ. ಇದೆಲ್ಲ ಬಿಟ್ಬಿಟ್ಟು ಯಾವ್ದೋ ಒಂದು ದ್ವಿದಳ ಧಾನ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಬಹುಶಃ ಮುಂದಿನ ಒಂದು ಸಂದರ್ಭದಲ್ಲಿ ಸರ್ ನೀವಿಬ್ರು ಏಕದಳ ಧಾನ್ಯದ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ನಿಮ್ಮ ಅಭಿಪ್ರಾಯವನ್ನ ನೀವು ಬದಲಾವಣೆ ಮಾಡ್ಕೋಬಹುದೇನೋ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ಮಾರುತಿ ಸರ್ ಹೇಳ್ತಾ ಇದ್ರು, ಇವತ್ತೇನಾದ್ರೂ ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಏನಾದ್ರೂ ಅದು ಬೆಳಿತಾರೆ ಅಂದ್ರೆ ಅದು ದ್ವಿದಳ ಧಾನ್ಯ ಮಾತ್ರ ಸಾಧ್ಯ ಅಂತಂದ್ರು. ಅದು ಯಾವ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಹೇಳಿದ್ರು ಅಂತ ನನಗಂತೂ ಈಗಲೂ ಕೂಡ ಅದು ಯಕ್ಷ ಪ್ರಶ್ನೆ ಆಗಿ ಬಹುಶಃ ಅದು ರಾಂಗ್ ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ತೀನಿ. ಆಮೇಲೆ ಭೂಮಿಯ ಫಲವತ್ತತೆ ಹೆಚ್ಚಾಗ್ಲಿಕ್ಕೆ ಕೆಲವೊಂದು ನಮ್ಮ ವಿಜ್ಞಾನಿಗಳೇ, ಕೃಷಿ ವಿಜ್ಞಾನಿಗಳೇ ಸಜೆಷನ್ ಮಾಡ್ತಾರೆ, ಒಂದು ಮಿಶ್ರ ಬೇಸಾಯ ಪದ್ಧತಿಯನ್ನ ಅನುಭವಿಸ್ತೀವಿ ಅಂತಂದ್ರೆ. ಅದು ಏಕದಳ ಧಾನ್ಯವನ್ನು ಬೆಳೆದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ನೆಕ್ಸ್ಟ್ ದ್ವಿದಳ ಧಾನ್ಯ ಬಂದಾಗ ಅದು ಫಲವತ್ತತೆ ಬಿಡುತ್ತೆ. ದ್ವಿದಳ ಧಾನ್ಯ ಬೆಳೆದ ಆದ ಮೇಲೆ ಏಕಧಾನ್ಯ ಬೆಳೆದ್ರೆ ಅದು ಫಲವತ್ತತೆಯನ್ನು ಕೊಡುತ್ತೆ. ಈ ತರ ಮಿಶ್ರ ಬೇಸಾಯ ಪದ್ಧತಿ ಇರ್ತಕ್ಕಂಥದ್ದು. ಅಲ್ಲಿ ಆ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ನಮ್ದೇ ಹೆಚ್ಚು, ನಮ್ದೇ ಗ್ರೇಟ್ ಅಂತಕ್ಕಂಥ ವಾದ ಮಾಡೋದು ಕೂಡ ನಾವು ಸುಳ್ಳು. ಆಮೇಲೆ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ ಇವತ್ತೇನಾದ್ರೂ ಇದ್ರೆ ಅದು ದ್ವಿದಳ ಧಾನ್ಯನೇ ಅಂತಂದ್ರೆ, ಇಲ್ಲ ಸರ್, ಸಾಂಪ್ರದಾಯಿಕ ಬೇಸಾಯ ಪದ್ಧತಿನೇ ಆಹಾರದ ಬೆಳೆಗಳಾಗಿರ್ತಕ್ಕಂಥ ಏಕಧಾನ್ಯದ ಬೆಳೆಗಳೇ ಹೊರತು ದ್ವಿದಳ ಧಾನ್ಯದ ಬೆಳೆಗಳಲ್ಲ. ಇವತ್ತು 8,000 ವರ್ಷಗಳ ಹಿಂದೆ ಕ್ರಿಸೆಂಟ್ ಪ್ರದೇಶದಲ್ಲಿ ಏಕದಳ ಧಾನ್ಯದ ಕೃಷಿ ಪ್ರಾರಂಭವಾಯಿತು ಅಂತ. ಆಮೇಲೆ ಗೋಧಿ ಮತ್ತೆ ಬಾರ್ಲಿಯನ್ನ ನವಶಿಲಾಯುಗದ ಸಂಸ್ಥಾಪಕ ಬೆಳೆಗಳು ಅಂತಾನೆ ಇವತ್ತು ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಮತ್ತೆ ಗ್ರೇಟ್ ವಾಲ್ ಚೀನಾ ಮತ್ತೆ ರೋಮನ್ ಲೈವಸ್ ಅಲ್ಲಿ ಒಂದು ಉಲ್ಲೇಖ ಇದೆ. ಏನು ಉಲ್ಲೇಖ ಇದೆ ಅಂತಂದ್ರೆ, ಏಕದಳದ ಕೃಷಿ ಪದ್ಧತಿಯ ಮಿತಿಯನ್ನು ಅದು ಗುರುತಿಸಿ ಇಡೀ ಜನಾಂಗಕ್ಕೆ, ಇಡೀ ನಾಗರಿಕತೆಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಆ ಚೈನಾ ನಾಗರಿಕತೆ. ಅಲ್ಲಿಂದಲೂ ಕೂಡ ಬೆಳೆದು ಬಂದಿರತಕ್ಕಂಥ ಸಾಂಪ್ರದಾಯಿಕ ಬೆಳೆ ಅಂತಂದ್ರೆ ಇವತ್ತು ಅದು ಏಕದಳ ಧಾನ್ಯ. ಆಮೇಲೆ ಚೀನಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಶಾಸನಗಳು, ಅಲ್ಲಿಯ ಒಂದು ಶಾಸನಗಳು ನಮ್ಮ ಏಕದಳದ ಧಾನ್ಯದ ಒಂದು ಪ್ರಾಮುಖ್ಯತೆಯನ್ನು ಹೇಗೆ ಬಣ್ಣಿಸಿವೆ ಅಂತಂದ್ರೆ, ಏಕದಳ ಧಾನ್ಯದ ಕೃಷಿ ಇದೆಯಲ್ಲ ಅದು ಇಡೀ ಕೃಷಿಗೆ ಅಡಿಪಾಯದ ಕೃಷಿ ಅಂತಾನೆ ಆ ಶಾಸನಗಳಲ್ಲಿ ಬಿಂಬಿತ. ಹಾಗಾಗಿ ಇದನ್ನ ನಿಮ್ಮ ಒಂದು ಸಾಂಪ್ರದಾಯಿಕದ ದ್ವಿದಳ ಧಾನ್ಯದ ಅಂತ ಹೇಳಿದ್ರೆ ಅದನ್ನ ನಾನು ಅದು ದ್ವಿದಳ ಧಾನ್ಯ ಅಲ್ಲ ಸರ್, ಏಕದಳ ಧಾನ್ಯ, ಅದಕ್ಕೆ ಸಾಕಷ್ಟು ಸಾಕ್ಷಿನ ನಾನು ಒದಗಿಸಿಕೊಟ್ಟಿದೆ. ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು, ನಾವು ಈ ಸತೀಶ್ ಸರ್ ಹೇಳ್ತಾ ಇದ್ರು, ಇವತ್ತೇನಾದ್ರೂ ನೀವು ಏಕದಳ ಧಾನ್ಯವನ್ನು ಮಾರುಕಟ್ಟೆ ಮಾರಾಟ ಹೋಗ್ಬಿಡಿ, ದ್ವಿದಳ ಧಾನ್ಯ ಮಾರುಕಟ್ಟೆಯನ್ನು ಮಾರಾಟ ಮಾಡ್ಬಿಡಿ, ಈ ಯಾವ್ದು ಬೆಲೆ ಹೆಚ್ಚು ಅಂತಂದು ಏನಿಲ್ಲ. ನಮ್ದು ಏಕದಳ ಧಾನ್ಯದ ಬೆಲೆ ಇದೆಯಲ್ಲ
ಇಂಟರ್ನ್ಯಾಷನಲ್ ಮಾರ್ಕೆಟ್ ವ್ಯಾಲ್ಯೂ ಹೊಂದಿರತಕ್ಕಂಥ ಬೆಳೆ. ಇವತ್ತೇನಾದ್ರೂ ಗೋಧಿ ಹೆಚ್ಚು ಬೆಳಿತೀನಿ, ಇವತ್ತು ಅಕ್ಕಿ ಹೆಚ್ಚು ಬೆಳಿತೀನಿ ಅಂದ ತಕ್ಷಣ ಬೆಳೆಗೆ ಅನುಗುಣವಾಗಿ ಅಥವಾ ಪೂರೈಕೆಗೆ ಅನುಗುಣವಾಗಿ ಬೆಲೆ ಕಡಿಮೆ ಆಗಿರ್ತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ. ಅದನ್ನ ವಿದೇಶಗಳಿಗೆ ರಫ್ತು ಮಾಡಿ ತನ್ನ GDP ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ. ಅದೇ ಇವತ್ತು ದ್ವಿದಳ ಧಾನ್ಯ ಹೆಚ್ಚಾಯ್ತು ಅಂದ್ರೆ ಆಟೋಮೆಟಿಕಲ್ ಬೆಲೆ ಕಮ್ಮಿ ಆಗ್ಬಿಡುತ್ತೆ. ಯಾಕಂತಂದ್ರೆ ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 2015-16ರಲ್ಲಿ ಏಕದಳ ಧಾನ್ಯದ ಬೆಲೆ ಹೆಚ್ಚಾದಾಗ 28 ದಶಲಕ್ಷ ಟನ್ಗಳಷ್ಟು ಬೆಳೆಯನ್ನ ಸರ್ಕಾರ ಖರೀದಿ ಮಾಡಿಬಿಟ್ಟು ಅದು ರೈತರಿಂದ ನೇರವಾಗಿ ಖರೀದಿ ಮಾಡಿಬಿಟ್ಟು ಅದೇ ಬೆಲೆಯಲ್ಲಿ ವಿದೇಶಗಳಿಗೆ ರಫ್ತು ಮಾಡಿದ್ರು ಮತ್ತು ಸಾರ್ವಜನಿಕವಾಗಿ ವಿತರಣೆ ಮಾಡಿರ್ತಕ್ಕಂಥ ಅಂಕಿಅಂಶಗಳನ್ನು ನಾನು ಅದೇ ಹೇಳಿದ್ದು, ಬೆಂಬಲ ಬೆಲೆ ಕೊಡಬೇಕಾಗುತ್ತೆ. ಆಮೇಲೆ ದ್ವಿದಳ ಧಾನ್ಯಗಳಿಗೆ ಏನು ಬೇಕಾಗಿಲ್ಲ ಅಂತ. ಬೆಂಬಲ ಬೆಲೆದ ಪ್ರಶ್ನೆ, ಏಕದಳ ಧಾನ್ಯಕ್ಕೆ, ಆಹಾರ ಧಾನ್ಯಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದೆ. ನೀವೇನಾದ್ರೂ ಅದೇ ನೀವು ಏನಾದ್ರೂ ಹುರುಳಿಕಾಳು ಬೆಳೆದು ಹುರುಳಿಕಾಳು ಕಟ್ಟಿನ ಸಾಂಬಾರನ್ನ ನಾವು ನಮ್ಮ ಮನೆಗಳೆಲ್ಲ ಮಾತಾಡ್ತೀವಿ, ತಿಂತೀವಿ. ಅದೇ ನೀವು ವಿದೇಶಗಳಿಗೆ ದಾಲ್ ತಡ್ಕ ಅಂದ್ರೇನು, ಆಮೇಲೆ ಚೆನ್ನ ಮಸಾಲ ಅಂತಂದ್ರೇನು, ಆಮೇಲೆ ಇನ್ನೊಂದೇನು, ಅದು ವಿದೇಶಿ ದನಗಳ ಖಾದ್ಯದ ಪರಿಚಯನೇ ಇಲ್ಲ. ನೀವೇನಾದ್ರೂ ಹೆಚ್ಚಿಗೆ ಬೆಳ್ಕೊಂಡು ಬೆಂಬಲ ಬೆಳೆ ಬೆಳ್ತಕ್ಕಂಥದ್ದು ದ್ವಿದಳ ಧಾನ್ಯಕ್ಕೆ. ಯಾಕಂದ್ರೆ ಅದನ್ನ ರಫ್ತು ಮಾಡೋಕ್ಕೂ ಬರಲ್ಲ. ಆ ಜನಕ್ಕೆ ಏನ್ ಗೊತ್ತಿದೆ? ಆಹಾರ ಧಾನ್ಯಗಳನ್ನ ಬಿಟ್ಟು ಆಮೇಲೆ ಕೈಗಾರಿಕೆಗೆ ಅಲ್ಪ ಸ್ವಲ್ಪ ಧಾನ್ಯಗಳನ್ನು ಉಪಯೋಗಿಸೋದು ದ್ವಿದಳ ಧಾನ್ಯ ಬಿಟ್ಟು ಅವರು ನಮ್ಮ ಭಾರತೀಯರು ಅಥವಾ ಉಷ್ಣವಲಯದ ಪ್ರದೇಶದಲ್ಲಿ ಬೆಳೆಸ್ತಕ್ಕಂಥ ದ್ವಿದಳ ಧಾನ್ಯದ ಉಪಯೋಗ ಹೆಚ್ಚಾಗಿ ವಿದೇಶಗಳಲ್ಲಿ ಪರಿಚಯ ಇಲ್ಲ. ಹಾಗಾಗಿ ಆ ದಾಲ್ ತಡ್ಕ, ನಿಮ್ಮ ಉದುಕ, ನಿಮ್ಮ ಉಪ್ಪೆಸರು, ನಿಮ್ಮ ಕಟ್ಟು, ನಿಮ್ಮ ಸಾಂಬಾರು, ನಿಮ್ದು ಏನಿದ್ರು ನಿಮ್ಮ ಹತ್ರ ಇಟ್ಕೊಳ್ಳಿ. ನೀವೇನಾದ್ರು ಹೆಚ್ಚಿಗೆ ಬೆಳೆದ್ರೆ ನಿಮ್ಮ ಮನೇಲಿ ತುಂಬಾ ಜಾಸ್ತಿ ಬೆಳೆದಿದೆ ಕಣೆ, ಒಂದ್ ಸ್ವಲ್ಪ ಪಾತ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಬರ್ತೇನೆ. ಅದಕ್ಕೆ ಆಟೋಮೆಟಿಕ್ ಬೆಂಬಲ ಬೆಲೆ ಕಡಿಮೆ ಆಗುತ್ತೆ ಸರ್. ಬಟ್ ಇದು ಸ್ಥಿರವಾಗಿರ್ತಕ್ಕಂಥ ಬೆಲೆ ಅಂತಂದ್ರೆ ಅದು ಏಕದಳ ಧಾನ್ಯದ ಬೆಲೆ. ಮಾರುತಿ ಸರ್ ನೋಡಿ ಹೇಳ್ತಾ ಇದ್ರಿ ಇವರು ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಏಕದಳ ಧಾನ್ಯಗಳು ಅಂತ. ನಾವು ಹಳ್ಳಿ ಕಡೆಗೆ ಹೋಯ್ದೆ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಮನೆಯಲ್ಲಿ ಒಂದ್ ಚೀಲ ತೊಗರಿ ಅಥವಾ ಉದ್ದು ಅಥವಾ ಏನಾದ್ರೂ ನಾವು ಇನ್ನೂ ಬಹುಮುಖ್ಯವಾಗಿ ಉರುಳಿ ಇಷ್ಟಿದ್ದು ಬಿಟ್ರೆ ಸಾಕು. ಸಾಂಬಾರ್ ಮಾಡ್ಲಿಕ್ಕೆ ಏನ್ ಬೇಕು ನಮಗೆ? ದ್ವಿದಳ ಧಾನ್ಯ ಸಾಂಬಾರ್ ಮಾಡ್ಲಿಕ್ಕೆ ಬೇಕೇ ಬೇಕು. ಏಕದಳ ಧಾನ್ಯ ಏನ್ ಮಾಡ್ಲಿಕ್ಕೆ ನಮಗೆ ರೊಟ್ಟಿ, ಅನ್ನ ಇವನ್ ಮಾಡ್ಲಿಕ್ಕೆ, ಮುದ್ದೆ ಇವನ್ ಮಾಡ್ಲಿಕ್ಕೆ ಬೇಕಾದ್ರೆ ಅದಕ್ಕೆ ಜೋಡು ಅಂತ ಏನು ಕರಿತೀವಿ, ಜೋಡನ್ನು ಮಾಡ್ಲಿಕ್ಕೆ ನಮಗೆ ದ್ವಿದಳ ಧಾನ್ಯಗಳನ್ನ ನಾವು ಮೊರೆ ಹೋಗ್ಲೇಬೇಕು. ಹಿಂಗ ರೈತರ ಬದುಕನ್ನ ಅಂದ್ರೆ ಏಕದಳ ಧಾನ್ಯಗಳನ್ನು ಮಾಡಿದ್ರೆ ಮಾತ್ರ ಸಂಪೂರ್ಣ ಆಹಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ದ್ವಿದಳ ಧಾನ್ಯಗಳು ಸಹ ಅವಶ್ಯಕತೆ ಐತೆ ಅನ್ನಕ್ಕೆ. ಇವರು ಏಕದಳ ಧಾನ್ಯಗಳೇ ಮಾರುಕಟ್ಟೆಯಲ್ಲಿಂದ ಹಿಡಿದು ಪ್ರತಿಯೊಂದರ ಬಗ್ಗೆನೂ ಪ್ರಕಾಶ್ ಸರ್ ಚರ್ಚೆ ಮಾಡಿದ್ರು. ಇವರಿಗೆ ಪ್ರತ್ಯುತ್ತರವಾಗಿ ನೀವೇನ್ ಹೇಳ್ತೀರಿ? ದ್ವಿದಳ ಧಾನ್ಯಗಳಲ್ಲಿ ಏಕಧಾನ್ಯಗಳ ಜೊತೆಗೆ ಸಂವಾದ ಮಾಡೋ ವಿಷಯಕ್ಕಿಂತ ಹೆಚ್ಚಾಗಿ ಏಕದಳ ಧಾನ್ಯವನ್ನ ಬಳಸುವಾಗ ದ್ವಿದಳ ಧಾನ್ಯ ಬೇಕೇ ಬೇಕು. ನೀವು ಬರೀ ಅನ್ನ ತಿನ್ನೋದಿಲ್ಲ, ಅದಕ್ಕೆ ಬ್ಯಾಳಿ ಬೇಕು. ತೊಗರಿ ಬ್ಯಾಳಿ ಸಾರಿದ್ರೆ ಆ ಅನ್ನಕ್ಕೆ ಹೆಚ್ಚು ಮಹತ್ವ. ಬರೀ ಅನ್ನ ತಿನ್ನಿ ನೋಡೋಣ. ಆದ್ರೆ ಆ ತೊಗರಿ ಬ್ಯಾಳಿಯನ್ನ ಒಂದಷ್ಟು ಉಪ್ಪು ಖಾರ ಹಾಕೊಂಡು ತಿಂದ್ರೆ ಅದು ಹೊಟ್ಟೆ ತುಂಬುತ್ತದೆ, ನೆಟ್ಟೆ ತುಂಬಿಸ್ತದ, ಖುಷಿಯನ್ನು ಕೊಡ್ತದೆ. ಖಾರ ಅಂದ್ರೆ ಮೆಣಸಿನಕಾಯಿ, ಅದು ದ್ವಿದಳ. ನಿಮಗೆ ಬಹಳ ಆಶ್ಚರ್ಯದ ಸಂಗತಿ ಅಂದ್ರೆ ಮಹಾತ್ಮ ಗಾಂಧೀಜಿ ಹಾಲಿನ ಜೊತೆಗೆ ಆ ದ್ವಿದಳ ಧಾನ್ಯಗಳನ್ನ ನೆನೆಸ್ಕೊಂಡು ತಿಂತಾ ಇದ್ರು. ಕೇವಲ ದ್ವಿದಳ ಧಾನ್ಯ ಮತ್ತು ಹಾಲನ್ನ ಮಾತ್ರ ಉಪಯೋಗಿಸಿ ಬಹಳಷ್ಟು ಕಾಲ ಬದುಕಿದ್ರು. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ನಾವು ವಿದೇಶದ ಜೊತೆಗೆ ವಿದೇಶದ ಮಾರುಕಟ್ಟೆಯ ಲೆಕ್ಕ ಹಾಕೋದು ಬೇಡ, ನಮ್ಮ ಆರೋಗ್ಯದ ಬಗ್ಗೆ ಲೆಕ್ಕ ಹಾಕೋಣ. ನಿಮ್ಗೆ ಬಹಳ ಆಶ್ಚರ್ಯದ ಸಂಗತಿ ಅಂತ ಹೇಳಿದ್ರೆ ಉದ್ದಿನ ಬಗ್ಗೆ. ಪ್ರಾಣಿಗಳಿಗೆ ಅನಾರೋಗ್ಯ ಆದರೆ ಪ್ರಾಣಿಗಳಿಗೆ ಈ ಉಚ್ಕೊಳ್ಳೋದು ಅಂತಾರೆ. ಹಂಗಾದ್ರೆ ಉದ್ದಿನ ಹೊಟ್ಟನ್ನು ತಿನ್ನಿಸ್ತಾ ಇದ್ರು. ಉದ್ದಿನ ಹೊಟ್ಟನ್ನು ತಿನ್ನಿಸಿ ಅದರ ಆರೋಗ್ಯ ಸರಿ ಮಾಡ್ತಾ ಇದ್ರು. ಬಹಳ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾಗದಲ್ಲಂತೂ ಇತ್ತು. ಊಟದ ಜೊತೆಗೆ ಉದ್ದಿನ ಕಾಳನ್ನ ಹಿಟ್ಟನ್ನು ಇಟ್ಟರೆ ಹೆಚ್ಚು ಊಟ ಹೋಗ್ತಾ ಇತ್ತು, ಜೊತೆಗೆ ಹೆಚ್ಚು ಚೆನ್ನಾಗಿ ಪಚನ ಆಗ್ತಾ ಇತ್ತು, ಡೈಜೆನ್ ಆಗ್ಲಿಕ್ಕೆ ಸಹಾಯ ಮಾಡ್ತಾ ಇತ್ತು. ನಿಮ್ಗೆ ಎಷ್ಟು ಆಶ್ಚರ್ಯದ ಸಂಗತಿ ಅಂದ್ರೆ ದ್ವಿದಳ ಧಾನ್ಯದ ಸರಿಯಾದ ಪರಿಚಯ ನಮ್ಮ ಜನರಿಗೆ ಆಗಿಲ್ಲ. ಯಾಕೆಂದ್ರೆ ಹೊಟ್ಟೆ ತುಂಬ ತಿನ್ನೋದು ಮಾತ್ರ, ಏಕದಳ ಧಾನ್ಯಗಳು ಹೊಟ್ಟೆ ತುಂಬ ತಿನ್ಲಿಕ್ಕೆ ಮಾತ್ರ, ಆದ್ರೆ ಅದರ ಸರಿಯಾದ ಪ್ರಯೋಜನ ಕೊಡ್ಲಿಕ್ಕೆ ಬೇಕಾಗಿದ್ದು ದ್ವಿದಳ ಧಾನ್ಯಗಳು. ಪೌಷ್ಟಿಕಾಂಶದ ಬಗ್ಗೆ ಚರ್ಚೆ ಮಾಡ್ತಿದಾರೋ ಅಥವಾ ಲಾಭದ ಬಗ್ಗೆ ಚರ್ಚೆ ಮಾಡ್ತಿದಾರೋ ಅಲ್ಲ, ರೈತರಿಗೆ ಹೆಚ್ಚು ಯಾವ್ದು ಆಸನ ಅದು ಬೇಕಾಗಿರೋದು ನಮಗೆ. ಈಗ ನಿಮ್ಗೆ ದ್ವಿದಳ ಧಾನ್ಯದ ಪ್ರಶ್ನೆ ಬಂದಾಗ ಇದು ಎಷ್ಟು ಅವಶ್ಯಕ, ಇದೆಷ್ಟು ಲಾಭಕರ ಅಂತ ಹೇಳಿದ್ರೆ, ನೀವು ಒಬ್ಬ ಯಾರು ಸುಭಾಷ್ ಪಾಳೇಕರ್ ಅವರು ಸಂಘ ಇದು ಮಾಡಿರೋದು,
ಸಂಶೋಧನೆ ಮಾಡಿರೋದು. ಕೃಷಿಯಲ್ಲಿ ಒಳ್ಳೆ ಕ್ರಾಂತಿ. ಮೂತ್ರ ಮತ್ತು ಬೆಲ್ಲವನ್ನು ಸೇರಿಸಿ ಅದನ್ನ ಒಂದು ನೀರಿನಲ್ಲಿ ಹಾಕಿ ಅದನ್ನು ಭೂಮಿಗೆ ಎಷ್ಟು ದಿವಸ ಇಟ್ಟು ಕೊಡೋದ್ರಿಂದ ಅದು ಹೆಚ್ಚು ಶಕ್ತಿಯುತ ಭೂಮಿಗೆ ಅಂತ ಅದು ಎಲ್ಲ ಆದರೆ ಅದಕ್ಕೆ ದ್ವಿದಳ ಧಾನ್ಯಗಳನ್ನು ಸೇರಿಸಿದಾಗ ವಿದಿನ್ ಫ್ಯೂ ಟೈಮ್ ಸ್ವಲ್ಪ ಸಮಯದಲ್ಲಿ ಅದು ಕೋಟಿ ಪ್ರಮಾಣದಲ್ಲಿ ಜೀವಾಣುಗಳು ಜಾಸ್ತಿ ಆಗಿ ದ್ವಿದಳ ಧಾನ್ಯಕ್ಕೆ ಮಾತ್ರ ಹಾಕಿ ಅಂತ ಏನಾದ್ರು ಹೌದು, ದ್ವಿದಳ ಧಾನ್ಯನೇ ಹೆಚ್ಚು. ಚರ್ಚೆ ದಿಕ್ಕನ್ನೇ ದ್ವಿದಳ ಧಾನ್ಯ ಸೇರಿಸಿದಾಗ ಆಮೇಲೆ ಎಣ್ಣೆ ಕಾಳುಗಳು ಹೆಚ್ಚಿರೋದೇ ದ್ವಿದಳ ಧಾನ್ಯದಲ್ಲಿ. ಹೇಳ್ತೀವಿ ಸರ್ ಎಣ್ಣೆ ಕಾಳುಗಳ ಬಗ್ಗೆ. ಇದ್ರ ಜೊತೆಗೆ ಮಲ್ಟಿಫಿಕೇಶನ್ಗೆ ಹೆಚ್ಚು ಶಕ್ತಿ ಕೊಡುವಂಥದ್ದು ದ್ವಿದಳ ಧಾನ್ಯ. ಇದರ ಅರಿವು ಕಡಿಮೆ ಇರಬಹುದು ಅನ್ನೋದನ್ನು ನಾವಲ್ಲಿ ಗಮನಿಸ್ತೇವೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮಿಶ್ರ ಬೆಳೆಗಳನ್ನು ಬೆಳೆಯೋ ಮಾತನ್ನು ಆಗಲೇ ಸರ್ ಮಾತನಾಡಿದರು. ಮಿಶ್ರ ಬೆಳೆ ಹೊತ್ತಿನೊಳಗೆ ಏಕದಳದ ಜೊತೆಗೆ ದ್ವಿದಳ ಯಾಕೆ ಹಾಕ್ತಿದ್ರಂದ್ರೆ ಆ ಭೂಮಿ ಕೆಡಬಾರ್ದು ಅಷ್ಟೇ ಅಲ್ಲ, ಅದು ಬೆಳೆಯುವಾಗ ಅದಕ್ಕೆ ಶಕ್ತಿಯಾಗಿ ದ್ವಿದಳ ನಿಲ್ಲಿ ಅಂತ. ಏಕದಳ ಬೆಳಿಲಿಕ್ಕೆ ಶಕ್ತಿಯಾಗಿ ದ್ವಿದಳ ನಿಲ್ಲಿ ಅನ್ನೋ ಕಾರಣಕ್ಕಾಗಿ ನಿಲ್ತಕ್ಕಂಥದ್ದು ಒಂದು ಮಣ್ಣಿನ ಫಲವತ್ತತೆ ನೆರಳು ಎಲ್ಲಾ ದೃಷ್ಟಿಯಿಂದ ಕೊಡುಕೊಳ್ಳಿಕ್ಕೆ ವ್ಯವಹಾರ ಸರ್. ಇದು ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಅದು ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಕೊಡುಕೊಳ್ಳಿಕ್ಕೆ ವ್ಯವಹಾರ ಆದ್ರೂ ಸಹಿತ ನಾವು ಹಾಕೊಳ್ಳುವಂತ ಬಟ್ಟೆಗಳಿಗಿಂತ ಹೆಚ್ಚಾಗಿ ಹಾಕೊಳ್ಳತಕ್ಕ ಆಭರಣಕ್ಕೆ ಹೆಚ್ಚು ಮಹತ್ವ ಇದೆ. ಹೀಗಾಗಿ ಆಭರಣ ಅಂತ ಹೇಳಿದ್ರೆ ಅದು ದ್ವಿದಳ ಧಾನ್ಯ. ಆಭರಣ ಅಂದ್ರೆ ಅದು ದ್ವಿದಳ ಧಾನ್ಯ. ಒಳ್ಳೆ ಅಂಶಗಳನ್ನ ಹೇಳಿದ್ರೆ ನೋಡಿ. ಆದ್ರಿಂದ ನಮ್ಮ ರೈತರು ಏನ್ ಮಾಡ್ತಾರೆ, ಮುಂಗಾರಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೆಸರನ್ನ ಬಿತ್ತುತ್ತಾರೆ. ಮುಂಗಾರು ಮತ್ತು ಮಾಗಿ ಕಾಲದಲ್ಲೂ ಕೂಡ ಹೆಸರನ್ನ ಬಿತ್ತುತ್ತಾರೆ. ಹೆಸರು ಆದ ತಕ್ಷಣಕ್ಕೆ ಮತ್ತೆ ರಾಗಿಯನ್ನು ಬಿತ್ತಾರೆ. ಯಾಕೆ ಹೆಸರನ್ನು ಬಿತ್ತಾರೆ ಅಂತಂದ್ರೆ ಅದು ಆಲ್ರೆಡಿ ತನ್ನ ಎಲೆಗಳನ್ನೆಲ್ಲ ಉದುರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿರುತ್ತೆ. ರಾಗಿ ಫಸಲಾಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ರಾಗಿ ತೆಗೆದಾದ್ಮೇಲೆ ಮತ್ತೆ ಬಿಳಿಜೋಳ ಕಡೆಗೆ ಹೋಗ್ತಕ್ಕಂಥದ್ದು. ಹಿಂಗೆ ಏಕದಳ ಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳು. ಬಹುಶಃ ಏಕದಳ ಧಾನ್ಯಗಳಾದಂಥ ಒಂದು ಅಕ್ಕಿಯಿಂದ ನಾವು ಇಡ್ಲಿ ಮಾಡ್ತೀವಿ, ಅಕ್ಕಿಯಿಂದ ದೋಸೆ ಮಾಡ್ತೀವಿ. ಅದಕ್ಕೇನಂದ್ರೆ ದ್ವಿದಳ ಧಾನ್ಯದ ಉದ್ದನ್ನು ಹಾಕ್ಲಿಲ್ಲ ಅಂತಂದ್ರೆ ಇಡ್ಲಿನೂ ಬರಲ್ಲ, ದೋಸೆನೂ ಬರಲ್ಲ. ಕಾಂಬಿನೇಷನ್ ಎರಡು ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಮಾರುತಿ ಸರ್ ಅವರ ಒಂದು ವಾದಕ್ಕೆ ನಿಮ್ದು ಉಮೇಶ್ ಸರ್ ನಿಮ್ದು ಪ್ರತಿವಾದ. ನಿಮ್ಮ ಇಬ್ರು ವಾದವನ್ನ ನಾನು ಅಲ್ಲಗಳಿತೇನೆ. ನೀವು ಬೆಲೆ ಅಂತ ಹೇಳಿ ಮಾಯದ ಜಿಂಕೆಯನ್ನ ಬೆನ್ನಟ್ಕೊಂಡು ಹೋಗ್ತಾ ಇದ್ರಿ. ಅದೇ ಕೇಳಿ ಸರ್, ಅದೇ ಹಸನಾಗಿರ್ತಕ್ಕಂಥದ್ದು ಇವತ್ತೇನಾಗಿದೆ, ರೈತರ ಆತ್ಮಹತ್ಯೆಯನ್ನ ಅತಿ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದೇ ಇಂತಹ ದ್ವಿದಳ ಧಾನ್ಯಗಳು ಮತ್ತು ವಾಣಿಜ್ಯ ಬೆಳೆಗಳು. ಈ ಹಿಂದಿನ ಸಾಮ್ರಾಜ್ಯವನ್ನು, ವಿಜಯನಗರ ಸಾಮ್ರಾಜ್ಯವನ್ನ ಸುವರ್ಣ ಯುಗ ಅಂತಿದ್ರು. ಅವತ್ತು ದ್ವಿದಳ ಧಾನ್ಯವನ್ನ ಬೆಳೀತಿರ್ಲಿಲ್ಲ, ಏಕದಳ ಧಾನ್ಯವನ್ನೇ ಬೆಳೀತಿದ್ರು. ಕೇಳಿ ಎಲ್ಲ ವಿರೋಧಿ ಬಂಧುಗಳೇ, ರೈತರು ಏಕದಳ ಧಾನ್ಯವನ್ನು ಬೆಳೀತಕ್ಕಂಥ ರೈತರಲ್ಲಿ ಬಡ ರೈತರು ಶ್ರೀಮಂತರ ರೈತರು ಅಂತ ಅಸಮಾನತೆ ಇರಲಿಲ್ಲ. ಇವತ್ತೇನಾಗಿದೆ, ಈ ವಾಣಿಜ್ಯ ಬೆಳೆಗಳ ಕಾರಣದಿಂದಾಗಿ ರೈತರಲ್ಲಿ ಬಡ ರೈತರು ಮತ್ತು ಶ್ರೀಮಂತರ ರೈತರು ಅಂತಕ್ಕಂತಹ ಸಮಾಜದಲ್ಲಿ ಸಮಾಜ ಹೋಗಿ ಅಸಮಾನತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದ್ವಿದಳ ಧಾನ್ಯ. ಜೊತೆಗೆ ನಮ್ಮ ರೈತರು ಏನಾಗಿದ್ದಾರೆ ಇವತ್ತು, ದ್ವಿದಳ ಧಾನ್ಯದ ಬೆಂಬತ್ತಿ ಹೋಗ್ಕೊಂಡು ಮಧ್ಯವರ್ತಿಗಳ ಹಾವಳಿಗೆ ದಾಳಿಗೆ ಏನಾಗಿದ್ದಾರೆ, ಬಂದಿಯಾಗಿದ್ದಾರೆ, ಮಾರೋಗಿದ್ದಾರೆ. ಬೆಲೆಯನ್ನು ಯಾರು ನಿಯಂತ್ರಿಸ್ತಾ ಇದ್ದಾರೆ? ಮಧ್ಯವರ್ತಿಗಳು ನಿಯಂತ್ರಿಸ್ತಾ ಇದ್ದಾರೆ. ಏಕದಳ ಧಾನ್ಯ ಬೆಳೀತಾ ಇರುವಾಗ ಯಾವ ಮಧ್ಯವರ್ತಿಗಳು ಇರಲಿಲ್ಲ. ಇವತ್ತು ಸ್ಥಿರ ಬೆಲೆಯನ್ನ ಕೇಳ್ತಕ್ಕ ನೀವು ಹೇಳಿದ್ರಿ ಬೆಂಬಲ ಬೆಲೆ ಅಂತ. ಆ ಸಮಸ್ಯೆ ಬಂದಿರ್ತಕ್ಕಂಥದ್ದು ಸರ್. ಒಂದ್ ನಿಮಿಷ, ಈಗ ಬಂದಿದ್ದಲ್ಲ ಅದೇ ಇದ್ರೂ ಕೂಡ ಅದರ ಹಾವಳಿ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆಗೆ ಸೃಷ್ಟಿ ಆಯ್ತು. ಜೊತೆಗೆ ನೀವು ಹೇಳಿದ್ರಿ ದುಡ್ಡು ಕೊಂಡ್ತಂದು ಕೊಡ್ತಿದೆ ಅಂತ. ಇವತ್ತು ಚಳ್ಳಕೆರೆ ಪರಿಸ್ಥಿತಿ ಏನಾಗಿದೆ, ಒಂದ್ ಕಾಲದಲ್ಲಿ ಬೀದಿಯಲ್ಲಿ ಎಣ್ಣೆ ಮಿಲ್ಗಳು ಇದ್ವು. ಈಗ ಏನಾಯ್ತು ಪರಿಸ್ಥಿತಿ, 1998ರಲ್ಲಿ ಶಿರಾತ್ ಪರಿಸ್ಥಿತಿ ಏನಾಯ್ತು, ಮಧ್ಯವರ್ತಿಗಳ ಕಾರಣದಿಂದಾಗಿ ಶೇಂಗಾ ಗಲಾಟೆಯಲ್ಲಿ, ಕಡಲೆಕಾಯಿ ಗಲಾಟೆ ಮಧ್ಯದಲ್ಲಿ ಏನ್ ಗಲಾಟೆ ಆಯ್ತು. ರೈತರ ಸಮಸ್ಯೆಗಳು ಒಂದಲ್ಲ 10 ಸಮಸ್ಯೆಗಳು ಹುಟ್ಕೊಳ್ತಾ ಇದಾವೆ. ಜೊತೆ ಇವತ್ತು ಏನು ತೊಗರಿ ಕಣಜ ಅಂತ ಕರಿತೀವಲ್ಲ ಗುಲ್ಬರ್ಗವನ್ನ, ದಾಲ್ ಮಿಲ್ಗಳು ಹೆಚ್ಚಾಗ್ತಾ ಇದಾವೆ. ಅಲ್ಲಿರೋ ದುಡಿಮೆ ಮಾಡ್ತಕ್ಕಂಥವ್ರು ಯಾರು? ದುಡಿಮೆ ಮಾಡ್ತಾ ಇರ್ತಕ್ಕಂಥವ್ರು ಕರ್ನಾಟಕದವರಲ್ಲ, ಬಿಹಾರಿಗಳು ವರ್ಕ್ ಮಾಡ್ತಾ ಇದ್ದಾರೆ. ಅಂದರ್ಥ ನೂರಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನೀವು ಲಾಭ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಖರ್ಚಿನ ಬಗ್ಗೆ ಏನಾದ್ರು ವಿಚಾರ ಮಾಡಿ. ಬಳಸ್ತಕ್ಕಂಥದ್ದು, ಭೂಮಿಯ ಸಾರವನ್ನ ಬರಡು ಮಾಡ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಅಂತಕ್ಕಂಥದ್ದು ನಾನು ಸ್ಪಷ್ಟ ಹೇಳ್ತೀನಿ. ಜೊತೆಗೆ ನೀವು ಆ ಏಕದಳ ಧಾನ್ಯದಲ್ಲಿ ಆದಾಯ ಬರಲ್ಲ ಅಂತ ಹೇಳ್ತೀರಿ. ಹೇಗೆ ಹೇಳ್ತೀರಿ? ಉದಾಹರಣೆಗೆ ಮೌಲ್ಯವರ್ಧನೆಯನ್ನ ಮಾಡಬಹುದು. ಉದಾಹರಣೆಗೆ ಮಂಡಕ್ಕಿ ಮತ್ತೆ ಎಲ್ಲಿಂದ ಬರ್ತದೆ? ನೀವು ಕಡಲೆ ಪುರಿ ಅಂತ ಹೇಳ್ತಿರಲ್ಲ, ಅದು ಎಲ್ಲಿಂದ ಬರ್ತದೆ? ಅವಲಕ್ಕಿ ಎಲ್ಲಿಂದ ಬರ್ತದೆ? ಅದು ಮೌಲ್ಯವರ್ಧನೆ ಅಲ್ವಾ? ನೀವು ಅಕ್ಕಿಯನ್ನ ಊಟ ಮಾಡೋದ್ರ ಬದಲಾಗಿ ಇಡ್ಲಿ ಮಾಡಿದಾಗ ಅದ್ರ ಬೆಲೆ ಹೆಚ್ಚಾಗಿಲ್ವಾ? ಮೌಲ್ಯವರ್ಧನೆ ಅಂದ್ರೆ ಇದು ಅಂತ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ರೈತರ ಸ್ವಾಯತ್ತತೆ ಹಾಳಾಗಿದ್ದೇ ದ್ವಿದಳ ಧಾನ್ಯಗಳಿಂದ ಅಂತ. ರೈತರು ಸ್ವಾವಲಂಬಿಗಳು, ಸಶಕ್ತರು. ರಾಗಿ ತಿಂದವನು ನಿರೋಗಿ ಆಗ್ತಾನೆ, ಜೋಳ ತಿಂದವನು ಏನಾಗ್ತಾನೆ, ತೋಳನಂಗೆ ಆಗ್ತಾನೆ ಅಂತಕ್ಕಂಥದ್ದನ್ನ
ಒಂದು ಒಪ್ಕೊಳ್ಳೇಬೇಕು. ನೀವು ಹೇಳ್ತೀರಿ ಸಾಕಷ್ಟು ಹೇಳ್ತೀರಿ ಕೇಳಿ, ಸಾಕಷ್ಟು ಅದ್ರ ಜೊತೆ ನಾವು ಗಮನಿಸಬೇಕು. ಏನು ನೀವು ಹೇಳ್ತಿರಲ್ಲ, ಸಪೋಸ್ ಈಗ ಪೌಷ್ಟಿಕಾಂಶ ಅಂತ ಹೇಳ್ತೀರಿ. ಪೌಷ್ಟಿಕಾಂಶ ಹೇಗೆ ಅದು ಕೊಲೆಸ್ಟ್ರಾಲ್ ಕಾರಣ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಕಾರಣ. ಒಳ್ಳೆ ಅಂಶಗಳನ್ನ ಚರ್ಚೆ ಮಾಡಿದ್ರಿ ಇದುವರೆಗೂ. ಬಹುಶಃ ಈ ಒಂದು ಚರ್ಚೆ ನಮ್ಮ ಒಂದು ಕೃಷಿಕರಿಗೆ ಬಹಳ ಒಂದು ಒಳ್ಳೆ ಮೆಸೇಜ್ ಅನ್ನ, ಒಂದು ಸಂದೇಶವನ್ನ ತಿಳಿಸಿದೆ ಅಂತ ಭಾವಿಸ್ತೇನೆ. ಒಬ್ಬ ರೈತನ ಬದುಕನ್ನ ಹಸನಾಗಿಸ್ತಕ್ಕಂಥದ್ದು ಬರೀ ಏಕದಳ ಧಾನ್ಯಗಳು ಬೆಳೆದ್ರೂ ಹಸನಾಗ್ಸಲ್ಲ, ಅಥವಾ ಕೇವಲ ದ್ವಿದಳ ಧಾನ್ಯಗಳನ್ನು ಬೆಳೆದ್ರೂ ಸಹ ಹಸನಾಗ್ಸಲ್ಲ. ನಮ್ಮ ರೈತನ ಬದುಕನ್ನ ಹಸನಾಗಬೇಕು ಅಂತಂದ್ರೆ ಎರಡೂ ಧಾನ್ಯಗಳನ್ನ ಮಿಶ್ರ ಬೆಳೆಗಳನ್ನಾಗಿ ಬೆಳೆದಾಗ ಮಾತ್ರ. ಯಾಕೆಂತಂದ್ರೆ ಒಂದು ಕೃಷಿ ಭೂಮಿ ಫಲವತ್ತತೆನ ಕಾಪಾಡಿಕೊಳ್ಬೇಕಂತಂದ್ರೆ ಕೇವಲ ಏಕದಳ ಧಾನ್ಯಗಳನ್ನು ಬೆಳೆದ್ರೆ ಮಣ್ಣಿನ ಫಲವತ್ತತೆ ಬಹುಬೇಗ ಹಾಳಾಗುತ್ತೆ. ಕೇವಲ ನಾವು ದ್ವಿದಳ ಧಾನ್ಯಗಳನ್ನು ಬೆಳೆದರೂ ಸಹ ಅವನಿಗೆ ಆಹಾರಕ್ಕೆ ಕೊರತೆ ಉಂಟಾಗುತ್ತೆ. ಆಹಾರಕ್ಕೆ ಅವನಿಗೆ ಸಮೃದ್ಧವಾಗಿರಬೇಕು, ಅಥವಾ ಒಂದು ಆಹಾರ ಸಮೃದ್ಧಿಗೆ ನಮ್ಮ ಏಕದಳ ಧಾನ್ಯಗಳು ಅವನಿಗೆ ಬಲವಾಗಿ ನಿಂತರೆ ಅವನ ವಾಣಿಜ್ಯವನ್ನ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ದ್ವಿದಳ ಧಾನ್ಯಗಳು ಸಹ ಅವನಿಗೆ ಶಕ್ತಿಯುತವಾಗಿ ನಿಲ್ತವೆ. ಒಟ್ಟಾರೆಯಾಗಿ ಇರುವರ ಎರಡೂ ತಂಡಗಳ ಚರ್ಚೆ ಬಹಳ ಸೊಗಸಾಗಿತ್ತು. ನಮ್ಮ ರೈತರ ಬದುಕನ್ನು ಹೆಚ್ಚು ನಾವು ಹಸನಾಗಿಸ್ತಕ್ಕಂಥದ್ದು ಎರಡೂ ಬೆಳೆಗಳು ಬೇಕು. ಹೆಚ್ಚು ಹಸನಾಗಿಸೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಎರಡೂ ತಂಡಗಳು ಚೆನ್ನಾಗಿ ಚರ್ಚೆ ಮಾಡಿದರೆ ಏಕದಳ ಧಾನ್ಯಗಳೇ ಹೆಚ್ಚು ಹಸನಾಗಿಸ್ತಕ್ಕಂಥದ್ದು ಅಥವಾ ದ್ವಿದಳ ಧಾನ್ಯಗಳೇ ಹೆಚ್ಚು ಹಸನಾಗಿಸುವ ಒಂದು ಹಿನ್ನೆಲೆಯಲ್ಲಿ ಒಳ್ಳೊಳ್ಳೆ ಅಂಶಗಳನ್ನು ನಮ್ಮ ರೈತರಿಗೆ ತಿಳುವಳಿಕೆಯನ್ನ ಮಾಡಿಕೊಟ್ರೆ, ಜೊತೆಗೆ ಒಂದು ಮಾರುಕಟ್ಟೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಮಧ್ಯವರ್ತಿಗಳ ಒಂದು ಪಾಲ್ಗೊಳ್ಳುವಿಕೆಯಿಂದ ನಿಜವಾಗಿ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಬೆಂಬಲ ಬೆಲೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಮೂಲದಲ್ಲಿ ಎಲ್ಲಿ ನಾವು ಎಡವ್ತಾ ಇದೀವಿ. ಮತ್ತೆ ಕೃಷಿಕರು ಯೋಚನೆ ಮಾಡಬೇಕು, ಯಾವ ಬೆಳೆಯನ್ನ ನಾವು ಬೆಳೆಬೇಕು. ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗ್ತಕ್ಕಂಥ ಆ ಮಣ್ಣಿಗೆ ಸಂಬಂಧಪಟ್ಟಂತಹ ಬೆಳೆಗಳನ್ನ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ. ಆ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ನಾವು ಏಕದಳ ಧಾನ್ಯಗಳು ಬೆಳಿಬೇಕು, ದ್ವಿದಳ ಧಾನ್ಯಗಳು ಬೆಳಿಬೇಕು ಅಂತ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ರೈತರು ಮುಂದುವರಿಲಿ ಅಂತ ನಾನು ಪರಿಭಾವಿಸ್ತೇನೆ. ಇಂಥ ಅತ್ಯಮೂಲ್ಯ ವಿಚಾರಧಾರೆಗಳನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಂತ 4 ಜನ ಅತಿಥಿಗಳಿಗೆ ನಮ್ಮ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇದೇ ರೀತಿ ಇನ್ನೂ ಉತ್ತಮ ಅಂಶಗಳನ್ನ ಒತ್ತು ಮತ್ತೆ ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.